Hello students, I am Usha Rani, biology lecturer, Vishwamanava Composite PU College. So in previous class of biotechnology and applications, we discussed about the concepts like there is an application of biotechnology in the field of medicine, insulin production ಬಗ್ಗೆ discussion ಮಾಡಿದ್ವಿ. Insulin production ಯಾವ ತರ ಮಾಡ್ತೀವಿ, human insulin, that is called human production ಹೇಗೆ ಮಾಡ್ತೀವಿ by the utilization of rDNA technology ಅಂತ ಕರೆದಿದ್ದೀವಿ. So next one to that is an gene therapy application of biotechnology in the field of medicine ಅಲ್ಲಿ gene therapy li ಯಾವ ತರ ಪ್ರೋಸೆಸ್ ಮಾಡ್ತಾರೆ ಅಂತ ನೋಡಿದ್ದೀವಿ. So types of gene therapy, methods of gene therapy ಇಷ್ಟನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್ಸ್. ಸೊ ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡ್ತಿದ್ದೀವಿ, ದಟ್ ಈಸ್ ಆನ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ. ಸೊ ಮಾಲಿಕ್ಯುಲರ್ ಡಯಾಗ್ನೋಸಿಸ್ಗಿಂತ ಮುಂಚೆ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಜೀನ್ ಥೆರಪಿ ಅಂತ ಕರೆದಿದ್ದೀವಿ. ಜೀನ್ ಥೆರಪಿ ಮೇನ್ ಇಂಟೆನ್ಷನ್ ಏನು, ದಟ್ ಈಸ್ ಟು replace the defective gene in the place replace the defective gene by the normal gene. defective gene ನ ರಿಮೂವ್ ಮಾಡಿ ನಾರ್ಮಲ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ ನ ನಾವು ಜೀನ್ ಥೆರಪಿ ಅಂತ ಕರಿತೀವಿ. ಸೊ ಅದರಲ್ಲಿ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಅಂಡ್ ಜರ್ಮ್ ಲೈನ್ ಜೀನ್ ಥೆರಪಿ. ಇಫ್ ದ ರಿಪ್ಲೇಸ್ಮೆಂಟ್ ಆಫ್ defective gene by the normal gene that takes place in the somatic cells ಅಂತ ತಗೊಂಡ್ರೆ somatic cell gene therapy, they may be in the lungs, liver, heart, skin, etc. It is helpful to cure some of the genetic disorders. ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ನ ಕ್ಯೂರ್ ಮಾಡಕ್ಕೆ ಇದನ್ನ ಯುಟಿಲೈಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಒಂದು ದಟ್ ಈಸ್ ಆನ್ ಜರ್ಮ್ ಲೈನ್ ಜೀನ್ ಥೆರಪಿಲಿ ಸ್ಪರ್ಮ್ಸ್, ಎಗ್, ಝೈಗೋಟ್ ಆರ್ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ನಾವೇನಾದ್ರೂ ಜೀನ್ ಥೆರಪಿ ಕಂಡಕ್ಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಜರ್ಮ್ ಲೈನ್ ಜೀನ್ ಥೆರಪಿ ಅಂತ ಕರಿತೀವಿ. ಸೊ ಇಷ್ಟು ಹೇಳಿದ್ದು, ಅದು ಜೀನ್ ಥೆರಪಿ ಕಂಡಕ್ಟ್ ಮಾಡೋದು ಇನ್ ವೈವೋ ಮೆಥಡ್, ಎಕ್ಸ್ ವೈವೋ ಮೆಥಡ್ ಅಂತ ಕರಿತೀವಿ, ಅಥವಾ ವೆಕ್ಟರ್ ಮೆಥಡ್, ವೈರಲ್ ವೆಕ್ಟರ್ ಮೆಥಡ್, ನಾನ್ ವೈರಲ್ ವೆಕ್ಟರ್ ಮೆಥಡ್ ಅಂತ ಕರಿತೀವಿ. ವೆಕ್ಟರ್ನ ಯೂಸ್ ಮಾಡಿ, ವೈರಲ್ ವೆಕ್ಟರ್ನ ಯೂಸ್ ಮಾಡಿ ಜೀನ್ ಟ್ರಾನ್ಸ್ಫರ್ ಮಾಡೋದು, ಅಥವಾ ವಿತೌಟ್. ಇಫ್ ದ ಜೀನ್ ಟ್ರಾನ್ಸ್ಫರ್ ದಟ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಇಟ್ ಇಸ್ ಕಾಲ್ಡ್ ಎಕ್ಸ್ ವೈವೋ. ಇಫ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಇನ್ ವೈವೋ ಮೆಥಡ್. ಸೊ ಈ ಪ್ರೋಸೆಸ್ ಅಲ್ಲಿ ನಾವು ಜೀನ್ ಥೆರಪಿ ಡಿಸ್ಕಷನ್ ಮಾಡಿದ್ವಿ. ದ ಫಸ್ಟ್ ಕ್ಲಿನಿಕಲ್ trial that has been conducted to cure a disease by a gene therapy called ADA deficiency. ಒಂದು 4-year-old girl baby ಈ ಡಿಸೀಸ್ ಇಂದ ಅಫೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ಇದಕ್ಕೆ ಜೀನ್ ಥೆರಪಿಯಿಂದ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ. ಫಸ್ಟ್ ಆಫ್ ಪೇಷಂಟ್ ಇಂದ ಬಾಡಿಯಿಂದ ಲಿಂಫೋಸೈಟ್ಸ್ ನ ರಿಮೂವ್ ಮಾಡಿ, ಆಮೇಲೆ ಡಿಫೆಕ್ಟಿವ್ ಜೀನ್ ನ ತೆಗೆದು ನಾರ್ಮಲ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. The functional complementary DNA which was synthesizing ADA. ಸೊ ಅದನ್ನ ಪೇಷಂಟ್ ಬಾಡಿಗೆ ಸಬ್ಸಿಕ್ವೆಂಟ್ಲಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಗ್ಯಾಪ್ ಇಂಟರ್ವಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡ್ಬೋದು ಇದಕ್ಕೆ. ಸೊ ಪರ್ಮನೆಂಟ್ ಕ್ಯೂರ್ ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ನ ರೀಪ್ಲೇಸ್ ಮಾಡೋದು ಡ್ಯೂರಿಂಗ್ ಆನ್ ಎಂಬ್ರಿಯಾನಿಕ್ ಸ್ಟೇಜ್, ದಟ್ ಈಸ್ ಪರ್ಮನೆಂಟ್ ಕ್ಯೂರ್ ಫಾರ್ ದಿಸ್ ಡಿಸೀಸ್ ಅಂತ ಓದಿದೆ. ಸೊ ನೆಕ್ಸ್ಟ್ ಡಿಸೀಸಸ್ ಬಗ್ಗೆ, ಡಿಸೀಸ್ ನ ಕ್ಯೂರ್ ಮಾಡಕ್ಕೆ, ಜೆನೆಟಿಕ್ ಡಿಸೀಸಸ್ ನ ಕ್ಯೂರ್ ಮಾಡಕ್ಕೆ ಜೀನ್ ಥೆರಪಿ ಅನ್ನುವಂತಹ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ವಿ. ಸೊ ಸಮ್ ಆಫ್ ದ ಟೆಕ್ನಿಕ್ ದೇ ಆರ್ ಆಲ್ಸೋ ಪ್ರೆಸೆಂಟ್ ಟು ಡಿಟೆಕ್ಟ್ ದ ಡಿಸೀಸಸ್ ಬೈ ಅ ಪ್ರೋಸೆಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಮಾಲಿಕ್ಯುಲರ್ ಡಯಾಗ್ನೋಸಿಸ್ ನಾವು ಡಿಸ್ಕಸ್ ಮಾಡುವಂತಹ ಕಾನ್ಸೆಪ್ಟ್. ಡಯಾಗ್ನೋಸಿಸ್ ಅಂದ್ರೆ ಡಿಟೆಕ್ಟ್. ಸೊ ವಾಟ್ ಟು ಡಿಟೆಕ್ಟ್ ಡಿಸೀಸಸ್, ಜೆನೆಟಿಕಲ್ ಡಿಸೀಸಸ್ ಆಗಿರ್ಬೋದು, ನಾರ್ಮಲ್ ಯಾವುದೇ ಡಿಸೀಸಸ್ ಕೂಡ ಡಿಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುವಂತಹ ಟೆಕ್ನಿಕ್ ನ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ. ಸೊ ಅಲ್ಲಿ ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸಿಸ್ ಅಂತ ಕರಿತೀವಿ. ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಡಯಾಗ್ನೋಸಿಸ್. ಕನ್ವೆನ್ಷನಲ್ ಮೆಥಡ್ ಅಂದ್ರೆ ಮುಂಚೆಯಿಂದ ಕಾಮನ್ ಆಗಿ ಯೂಸ್ ಮಾಡೋದು. ನಾವೇನಾದ್ರು ಡಿಸೀಸಸ್ ಬಂತು ಅಂದ್ರೆ ಸೊ ಡಾಕ್ಟರ್ಸ್ ಹತ್ರ ಹೋದಾಗ, ಟ್ರೀಟ್ಮೆಂಟ್ಗೆ ಹೋದಾಗ, ಸಿಂಟಮ್ಸ್ಗಳು ಕಾಣಿಸ್ಕೊಂಡು ಟ್ರೀಟ್ಮೆಂಟ್ಗೆ ಹೋದಾಗ, ಸೊ ದೇ ಆರ್ ರಿಫ್ಲೆಕ್ಟಿಂಗ್, ನಾವು ನಮಗೆ ಏನು ಮಾಡ್ಕೊಡ್ತಾರೆ, ಕೆಲವೊಂದು ಟೆಸ್ಟ್ಗಳನ್ನ ಬರ್ಕೊಡ್ತಾರೆ. ದೇ ಆರ್ ದ ಕನ್ವೆನ್ಷನಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ವಿಚ್ ಇನ್ವಾಲ್ವ್ಸ್ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಕಫ ಏನಾಗುತ್ತೆ ಸ್ಪೂಟಮ್ ಟೆಸ್ಟ್ ಅಂತ ಕರಿತೀವಿ, ಸೀರಮ್ ಟೆಸ್ಟ್, ಬ್ಲಡ್ ಸೀರಮ್ ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ಗಳನ್ನ ನಾವು ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ. ಬಟ್ ಇಂತಹ ಟೆಸ್ಟ್ಗಳಲ್ಲಿ ಗೊತ್ತಾಗದೇ ಇರುವಂತಹ ಡಯಾಗ್ನೋಸಿಸ್ ಅಂದ್ರೆ ಯಾವ ಡಿಸೀಸ್ ಇದೆ, ಪ್ಯಾಥೋಜನ್ ಯಾವುದು ಅಂತ ನೋಡೋದು ಒಂದು ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಟೆಕ್ನಿಕ್ಗಳು ಯೂಸ್ ಆಗುತ್ತೆ. ಆ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವಂದ್ರೆ PCR ಅಂತ ಕರಿತೀವಿ, ಎಲಿಸಾ ಅಂತ ಬರುತ್ತೆ, rDNA ಟೆಕ್ನಾಲಜಿ ಅಂತ ಹೇಳ್ತೀವಿ. PCR, that is a polymerase chain reaction. ELISA
numerical immunosorbent assay RDNA technology, there is a recombinant DNA technology. ಇದ್ರ ಜೊತೆಗೆ ಇನ್ನೊಂದಿದೆ RIA, ಇದು ನಿಮಗೆ ನೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಇಲ್ಲ, RIA ಅಂತ ಕರಿತೀವಿ. ದಟ್ ಈಸ್ RIA ನಥಿಂಗ್ ಬಟ್ ರೇಡಿಯೋ ಇಮ್ಯುನೋ assay. Assay nothing but a method, radio immunoassay. So these are the technique helpful to diagnose the diseases by studying the pathophysiology of one patient. Pathophysiology. When pathogens, they are the agents which are causing the diseases. Diseases na cause ಮಾಡೋ agents na pathogen ಅಂತ ಕರೀತೀವಿ. ಆ pathogen affect ಮಾಡಿದ ಮೇಲೆ ಅದೇನು ತೋರಿಸುತ್ತೆ? They are showing symptoms. ಸೊ ಬಾಡಿ ಒಳಗಡೆ ಫಿಸಿಯಾಲಜಿಕಲ್ ಪ್ರೋಸೆಸ್ ಆಲ್ಟ್ರೇಷನ್ ಆಗೋಕ್ಕೆ ಶುರು ಮಾಡಿಬಿಡುತ್ತೆ ಕಂಪ್ಲೀಟ್ ಕೆಲವೊಂದು ಆರ್ಗನ್ಸ್ಗಳು. ಸೊ ಅವಾಗ ಅದನ್ನು ನಾವು ಪ್ಯಾಥೋಫಿಸಿಯಾಲಜಿನ ಸ್ಟಡಿ ಮಾಡಿಬಿಟ್ಟು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಬೇಸಿಸ್ ಮೇಲೆ ಅವನ್ನ ಡಿಸೀಸಸ್ನ ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಪ್ರೋಸೆಸ್ಸು ಈ ಚಾಪ್ಟರ್ ಇವಾಗ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಲ್ಲಿ PCR ಹೆಂಗ್ ಮಾಡ್ತಾರೆ, ಎಲಿಸಾ ಹೆಂಗ್ ಮಾಡ್ತಾರೆ, ರಿಕಾಂಬಿನೆಂಟ್ DNA ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಇನ್ಫೆಕ್ಷನ್ ಕಾಮನ್ ಆಗಿ ನಾವು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಮಾಡ್ತೀವಿ. ಅಂದರೆ ಡಯಾಗ್ನೋಸಿಸ್ ಮಾಡೋಕ್ಕಿಂತ ಮುಂಚೆ ಅಲ್ಲೊಂದು ಫ್ಯಾಕ್ಟರ್ಸ್ಗಳನ್ನ ನೋಡ್ತಾ ಬರ್ತೀವಿ. ಸೊ ಯೂಶಲಿ when the infection of the pathogen occurs to our body, the bodyಗೆ pathogens ಇಂದ ಇನ್ಫೆಕ್ಷನ್ ಅಕ್ಕರ್ ಆಗಿದ್ರೆ is suspectable only when they produce the disease symptoms. ಪ್ಯಾಥೋಜನ್ ನಮ್ಮ ಬಾಡಿ ಒಳಗಡೆ ಎಂಟ್ರಿ ಆದ್ಮೇಲೆ ಅದು ಸಿಂಪ್ಟಮ್ಸ್ ತೋರಿಸೋ ತನಕ ನಮಗೆ ಅದು ಡಿಸೀಸ್ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ, ಹೌದಲ್ವಾ? So when the infection of the pathogen is suspectable only when they produce the disease symptoms. Symptoms ಗಳು ಬಂದ ಮೇಲೆ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೇವೆ. By this time the pathogens have multiplied in the body. ಅಷ್ಟೊಳಗೆ ಏನಾಗಿರುತ್ತೆ, ಪ್ಯಾಥೋಜನ್ಸ್ ಬಾಡಿ ಒಳಗಡೆ ಮಲ್ಟಿಪ್ಲೈಡ್ ಆಗಿರುತ್ತೆ. ಸೊ ಹಂಗಾಗಿ ಅದನ್ನ ಅನಾಲಿಸಿಸ್ ಮಾಡೋಕ್ಕೆ ಇದೊಂದು ಟೆಕ್ನಿಕ್ ಇದೆ. By PCR amplification of nucleotide is possible. ಆಂಪ್ಲಿಫಿಕೇಶನ್ ಅಂದ್ರೆ ಮಲ್ಟಿಪಲ್ ಕಾಪೀಸ್, ನಮ್ಮಲ್ಲಿರುವಂತಹ DNA ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಗಳನ್ನ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ನ್ಯೂಕ್ಲಿಯೋಟೈಡ್ ಇಸ್ ಪಾಸಿಬಲ್ ಅಂಡ್ ದಸ್ ಇಟ್ ಇಸ್ ಪಾಸಿಬಲ್ ಟು ಡಿಟೆಕ್ಟ್ ದ ವೈರಸ್ ಇವನ್ ಇನ್ ಅ ವೆರಿ ಲೋ ಕಾನ್ಸಂಟ್ರೇಷನ್. ವೈರಸ್ ಕಮ್ಮಿ ಕಾನ್ಸಂಟ್ರೇಷನ್ ಅಲ್ಲಿ ಇದ್ರೂ ಕೂಡ PCR ಟೆಕ್ನಿಕ್ ಇಂದ ನಾವೇನ್ ಮಾಡ್ಬೋದು, ಡಿಸೀಸಸ್ ನ ಡಿಟೆಕ್ಟ್ ಮಾಡ್ಬೋದು. ಯಾವ ಡಿಸೀಸಸ್ ಅಂದ್ರೆ HIV ಡಿಟೆಕ್ಷನ್ ಮಾಡ್ಬೋದು ಅಂಡ್ ಈವನ್ ಜೆನೆಟಿಕ್ ಡಿಸಾರ್ಡರ್ಸ್ ಗಳನ್ನ ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ಯಾಥೋಜನ್ ಬಾಡಿ ಒಳಗೆ ಎಂಟ್ರಿ ಆಗಿ ಸಿಂಪ್ಟಮ್ಸ್ ತೋರಿಸಿದ ಮೇಲೆ ನಾವು ಡಾಕ್ಟರ್ಸ್ ಹತ್ರ ಹೋಗ್ತೀವಿ. ಸೊ ಅಷ್ಟೊತ್ತಿಗೆ ಮಲ್ಟಿಪ್ಲಿಕೇಶನ್ ಆಗ್ಬಿಟ್ಟಿರುತ್ತೆ ಪ್ಯಾಥೋಜನ್ಸು ಸೆಲ್ಸ್ ಮೇಲೆ ಆಕ್ಟ್ ಮಾಡಿದಾಗ ಸೆಲ್ ಅಲ್ಲಿರುವಂತಹ DNA ಏನ್ ಫಂಕ್ಷನ್ ಮಾಡುತ್ತೆ ಅದಕ್ಕೆ ಸ್ಮಾಲ್ ಅಮೌಂಟ್ ಆಫ್ DNA ಇದ್ರೂ ಕೂಡ ಅದನ್ನು ತಗೊಂಡು PCR ಅನ್ನುವಂತಹ ಪ್ರೊಸೆಸ್ ಇಂದ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿ ಲೋ ಕಾನ್ಸಂಟ್ರೇಷನ್ ಇದ್ರೂ ಕೂಡ ವೈರಸ್ ಯಾವುದು ಡಿಟೆಕ್ಟ್ ಅಂದ್ರೆ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಆಗಿರ್ಬೋದು, ಯಾವ ಪ್ಯಾಥೋಜನ್ ಇಂದ ಡಿಸೀಸ್ ಕಾಸ್ ಆಗಿದೆ ಅಂತ ಬೇಗ ಡಿಟೆಕ್ಟ್ ಮಾಡೋಕ್ಕೆ ಈ ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ. ಯಾವುದು PCR ಅಂತ ಕರಿತೀವಿ. ಸೊ ಇನ್ನೊಂದು ಎಲಿಸಾ ಅಂತ ಕರಿತೀವಿ. ಎಲಿಸಾ HIV ಡಿಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಮುಂಚೆ ಓದಿದ್ದೀವಿ ಕೂಡ. ಸೊ ಇಲ್ಲಿ ಏನ್ ಕೆಲಸ ನಡೆಯುತ್ತೆ ಅಂದ್ರೆ in the ELISA test the infection of pathogens can be detected by the antigen antibody reaction. So virus body ಒಳಗಡೆ entry ಆದ್ಮೇಲೆ it is a pathogen or an antigen. So against the antigen antibodies are synthesized. ಯಾವ ಆಂಟಿಜನ್ಗೆ ಯಾವ ಆಂಟಿಬಾಡಿ ಸಿಂಥಸಿಸ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ HIV ಎಲಿಸಾ ಡಿಟೆಕ್ಷನ್ ನ ಮಾಡ್ತಾ ಹೋಗ್ತಾರೆ. ಸೊ ಇದು ಎರಡು ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ಇನ್ನೊಂದು ಆಟೋ ರೇಡಿಯೋಗ್ರಫಿ ಅಂತ ಬರುತ್ತೆ, ಅದನ್ನ ನೋಡೋಣ. ಸೊ ಇಲ್ಲಿ ಫಸ್ಟು ಎಲಿಸಾ ಅನ್ನೋದು ಒಂದು, ನೆಕ್ಸ್ಟು PCR ಟೆಕ್ನಿಕ್ಸ್ ಇದು ಮಾಡ್ತಾರೆ ಅಂತ ಹೇಳಿದ್ವಿ ಟು ಡಿಟೆಕ್ಟ್ ದ ಡಿಸೀಸಸ್. ಅದೇ ತರ PCR ಜೊತೆಗೆ ಇಲ್ಲಿ ಒಂದು ಪ್ರೋಸೆಸ್ ಇದೆ, ದಟ್ ಈಸ್ ಆಟೋ ರೇಡಿಯೋಗ್ರಫಿ ಅಂತ ಹೇಳ್ತೀವಿ. ಸೊ ಈ ಪ್ರೋಸೆಸ್ ಅಲ್ಲಿ ಹೆಂಗೆ ಡಿಟೆಕ್ಟ್ ಮಾಡ್ತಾರೆ ಡಯಾಗ್ನೋಸಿಸ್ ಅಂತ ತಗೊಂಡ್ರೆ ಎ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆರ್ RNA. ಸೊ ದಟ್ ಈಸ್ ಯಾವ ಪರ್ಸನ್ಗೆ ಡಿಸೀಸ್ ಬಂದಿದೆ ಆ ಪರ್ಸನ್ ಇಂದ ಸಿಂಗಲ್ ಸ್ಟ್ಯಾಂಡರ್ಡ್ DNA ಅಥವಾ RNA ತಗೊಂಡು they have been tagged with a radioactive probe. ಸೊ ಸಿಂಥೆಟಿಕ್ DNA ಅಂತ ಇರುತ್ತೆ, ರೇಡಿಯೋಆಕ್ಟಿವ್ ಪ್ರೋಬ್ಸ್ ಅಂತ ಕರಿತೀವಿ ಅದನ್ನ. ಆ ಸಿಂಥೆಟಿಕ್ ಪ್ರೋಬ್ಸ್ ಗಳನ್ನ ತಗೊಂತೀವಿ. is allowed to hybridize with the complementary DNA in a clone cell followed by the detection by using an autoradiography. ಸೊ ಈಗ ಪೇಷಂಟಿನ ಬಾಡಿಯಿಂದ DNA ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, DNA or RNA. ಅದನ್ನ ಟ್ಯಾಗ್ ಮಾಡ್ತೀವಿ, ಯಾರ ಜೊತೆ ಕಂಬೈನ್ ಮಾಡ್ತೀವಿ, ರೇಡಿಯೋ ಆಕ್ಟಿವ್ ಪ್ರೋಬ್ಸ್ ಜೊತೆ. ಸೊ ಪ್ರೋಬ್ಸ್ ಜೊತೆ ಕಂಬೈನ್ ಮಾಡಿದ್ವಿ. ಸೊ ಕಂಬೈನ್ ಮಾಡಿದ್ಮೇಲೆ ಏನಾಗುತ್ತೆ, ಶೋಸ್ ಅಂಡ್ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂಡ್ ದೇರ್ ರಿಸಲ್ಟ್ಸ್ ದ ಕ್ಲೋನ್. ಸೊ ಇಲ್ಲಿ the clone having mutated gene will not appear in the photographic film.
ಇಲ್ಲಿ ಆಟೋ ರೇಡಿಯೋಗ್ರಫಿಯಲ್ಲಿ ಏನಾಗುತ್ತೆ ಅಂದರೆ DNA ಫ್ರಾಗ್ಮೆಂಟ್ಸ್ನ ಎಕ್ಸ್ರೇ ಶೀಟ್ಸ್ ಮೇಲೆ ಅಂದರೆ ಎಕ್ಸ್ರೇ ಫಿಲ್ಮ್ಸ್ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಯಾವುದು ಕ್ಲೋನು ಮ್ಯೂಟೇಟೆಡ್ ಜೀನ್ ಇರುತ್ತೆ, ಡಿಸೀಸ್ ಬರೋದಕ್ಕೆ ಕಾರಣ ಮ್ಯೂಟೇಷನ್. ಸೊ ಮ್ಯೂಟೇಟೆಡ್ ಜೀನ್ ಹೊಂದಿರುತ್ತೋ ಸೊ ಅವು ಏನು ಮಾಡ್ತವೆ, ದೇ ಆರ್ ನಾಟ್ ಅಪಿಯರ್ಡ್ ಇನ್ ಆನ್ ಫೋಟೋಗ್ರಫಿಕ್ ಫಿಲ್ಮ್ ಅಲ್ಲಿ ಅವು ಕಾಣಿಸ್ಕೊಳ್ಳಲ್ಲ. ಬಟ್ ಯಾವುದು ನಾರ್ಮಲ್ ಆಗುತ್ತೆ ದೋಸ್ probe will not have a complementary nitrogen basis will be mutated gene. ಅಂದ್ರೆ ಈಗ ಪ್ರೋಬ್ಸ್ ಗಳನ್ನ ಹೆಂಗೆ ರೆಡಿ ಮಾಡಿರ್ತಾರೆ ಅಂತಂದ್ರೆ ನಾರ್ಮಲ್ ಜೀನ್ ಹೆಂಗಿರುತ್ತೋ ಆ ತರ ರೆಡಿ ಮಾಡಿರ್ತಾರೆ. ಮ್ಯೂಟೇಷನ್ ಆದ್ಮೇಲೆ ಡಿಸೀಸ್ ಬಂತು ಅಂತ ಮಾಡ. ಸೊ ಮ್ಯೂಟೇಷನ್ ಆಗಿರೋ ಜೀನ್ಸ್ ಆಲ್ಟರ್ಡ್ ಆಗಿರುವಂತಹ ಜೀನ್ಸ್ ಅಂತ ಕರಿತೀವಿ. ಬಟ್ ನಾವು ಕ್ರಿಯೇಟ್ ಮಾಡಿರೋದು ನಾರ್ಮಲ್ ಜೀನ್ಸ್ ಬಾಡಿಲಿ ಹೆಂಗಿರುತ್ತೋ ಆ ತರ ಜೀನ್ಸ್ ಇರೋದನ್ನ ಪ್ರೋಬ್ಸ್ ಗಳನ್ನ ರೆಡಿ ಮಾಡಿರ್ತೀವಿ. ಈಗ ಪ್ರೋಬ್ಗಳನ್ನ ಈ ಡಿಸೀಸ್ ಅಫೆಕ್ಟೆಡ್ ಪರ್ಸನ್ DNA ಜೊತೆಗೆ ನಾವು ಮ್ಯಾಚ್ ಮಾಡಿದ್ರೆ, ಟ್ಯಾಗ್ ಮಾಡಿದ್ರೆ ನಾರ್ಮಲ್ ಜೀನ್ ಜೊತೆ ಮ್ಯಾಚ್ ಆಗುತ್ತೆ. ಬಟ್ ಮ್ಯೂಟೇಟ್ ಆಗಿರುವಂತಹ ಜೀನ್ ಜೊತೆ ಮ್ಯಾಚ್ ಆಗಲ್ಲ. ಯಾಕಂದ್ರೆ ನಾವು ಮ್ಯೂಟೇಟ್ ಆಗಿರೋ ಜೀನ್ಗೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ನ ರೆಡಿ ಮಾಡಿರಲ್ಲ ಪ್ರೋಬ್ಸ್ ಅಲ್ಲಿ. ಹಂಗಾಗಿ ಮ್ಯೂಟೇಟ್ ಆಗಿರುವಂತಹ ಜೀನ್ಸ್ ಜಾಗ ಏನಾಗುತ್ತೆ, ಖಾಲಿ ಉಳ್ಕೊಳುತ್ತೆ ಫೋಟೋಗ್ರಫಿಕ್ ಫಿಲ್ಮ್ ಅಲ್ಲಿ. ಸೊ ಅವಾಗ ಉಳ್ಕೊಂಡ್ಮೇಲೆ ಆ ಜೀನ್ಸ್ ಯಾವ ಡಿಸೀಸ್ ನ ಕಾಸ್ ಮಾಡ್ತಿದೆ, ಯಾವ ಪ್ರಾಬ್ಲಮೆಟಿಕ್ ಕಂಡೀಷನ್ ಅರೈಸ್ ಮಾಡ್ತಿದೆ ಬಾಡಿ ಒಳಗಡೆ ಅನ್ನೋದನ್ನ ಬೇಗ ಈಸಿಯಾಗಿ ಡಿಟೆಕ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ಅಬೌಟ್ ಆನ್ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ PCR, ELISA, RDNA ಟೆಕ್ನಾಲಜಿ, ಇದು RDNA ಟೆಕ್ನಾಲಜಿಲಿ ಮಾಡುವಂತಹ ಪ್ರೋಸೆಸ್ ಆಗಿರುತ್ತೆ. ಎಲಿಸಾದಲ್ಲಿ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಮಾಡ್ತೀವಿ. PCR ಅಲ್ಲಿ ಆಂಪ್ಲಿಫಿಕೇಶನ್ ಆಫ್ DNA ಮಾಡಿ ನ್ಯೂಕ್ಲಿಯೋಟೈಡ್ಸ್ ನ ಜೆನೆಟಿಕ್ ಡಿಸಾರ್ಡರ್ಸ್, HIV ಡಿಟೆಕ್ಷನ್ಸ್ ನ ಮಾಡ್ತಾ ಹೋಗ್ತೀವಿ. ಆಟೋ ರೇಡಿಯೋಗ್ರಫಿಲಿ ಡಿಫೆಕ್ಟಿವ್ ಜೀನ್ ಜೊತೆಗೆ ಅಂದ್ರೆ ಪರ್ಸನಿನ DNA ಜೊತೆಗೆ ಪ್ರೋಬ್ಸ್ ಗಳನ್ನ ಆಡ್ ಮಾಡಿದಾಗ ಯಾವ್ದು ಮ್ಯೂಟೇಟ್ ಆಗಿರುತ್ತೋ ಆ ಪ್ರೋಬ್ಸ್ ಕಾಂಪ್ಲಿಮೆಂಟರಿ ತೋರಿಸಲ್ಲ, ಆ ಜಾಗ ಖಾಲಿ ಉಳ್ಕೊಳ್ಳೋದನ್ನ ಡಿಟೆಕ್ಟ್ ಮಾಡಿ ಅವ್ರಿಗೆ ಯಾವ ಡಿಸೀಸ್ ಬಂದಿದೆ ಅಂತ ಬೇಗ ಅನಾಲಿಸಿಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಇಷ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನ ನಾವಿಲ್ಲಿ ಹೇಳ್ತೀವಿ. ಇದು 2 marks ಕೂಡ ಕೇಳ್ತಾರೆ. ನೇಮ್ ದ ಡಯಾಗ್ನೋಸ್ಟಿಕ್ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ತಗೊಂಡ್ರೆ ಮಾಡರ್ನ್ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಾನೆ ಕರಿತೀವಿ. ಸೊ ದಟ್ ಈಸ್ ಅನ್ PCR, ELISA, RDNA ಟೆಕ್ನಾಲಜಿ. ಇನ್ನೊಂದು ರಿಯಾ ಬರೆದ್ರು ಓಕೆ, RIA. ಸೊ ಇಷ್ಟು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಟೆಸ್ಟ್ ಬಗ್ಗೆ. ನೆಕ್ಸ್ಟ್ ಬಂದು ನೋಡೋಣ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆ. ಸೊ ಇಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಬಂದಿದೆ. ದ ಅನಿಮಲ್ಸ್ that have been developed by introducing a desired foreign gene. ಸೊ ಯಾವ ಅನಿಮಲ್ಸ್ ಅಲ್ಲಿ ಡಿಸೈರ್ಡ್ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಒಬ್ಟೈನ್ ಆಗುತ್ತಲ್ಲ ಅಂತಹ ಅನಿಮಲ್ಸ್ ನ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಕರೀತೀವಿ. ದ ಅನಿಮಲ್ಸ್ that have been developed by introducing an desired foreign gene are called as transgenic animals. ಸೊ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗೆ ಎಕ್ಸಾಂಪಲ್ ತಗೊಂಡ್ರೆ ಟ್ರಾನ್ಸ್ಜೆನಿಕ್ ರಾಟ್ ಆಗಿರ್ಬೋದು, ರ್ಯಾಬಿಟ್, ಪಿಗ್, ಕೌ, ಫಿಶ್, ಶೀಪ್ ಎಕ್ಸೆಟ್ರಾ. So it has been exploited in animals to get undesirable products in a quality and quantitative way ಅಂತ ಕರಿತೀವಿ. ಸೊ ಯಾವ್ಯಾವ ಮೆಥಡ್ ಅಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಏನ್ ಬರ್ದಿದ್ದೀವಿ, ಇದು ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಇದು ಕಾಂಪಿಟೇಟಿವ್ ಅಲ್ಲಿ ಅಡಿಷನಲ್ ಪಾಯಿಂಟ್ಸ್ ಆಗಿರಲಿ ಅಂತ ಬರ್ದಿದ್ದೀವಿ. ಸೊ ಫಸ್ಟ್ ಮೆಥಡ್ ದಟ್ ಈಸ್ ಮೈಕ್ರೋ ಇಂಜೆಕ್ಷನ್, where the desired genes are introduced into the pronucleus of fertilized egg. ಫರ್ಟಿಲೈಸ್ಡ್ ಎಗ್ಗಿನ ಪ್ರೋ ನ್ಯೂಕ್ಲಿಯಸ್ಗೆ ಅಂದರೆ ಡಿವೈಡ್ ಆಗೋಕ್ಕಿಂತ ಮುಂಚೆನೆ ನಾವು ಡಿಸೈರ್ಡ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಬೈ ದ ಹೆಲ್ಪ್ ಆಫ್ ಮೈಕ್ರೋ ಇಂಜೆಕ್ಷನ್. ದಟ್ ಈಸ್ ಟು ಗೆಟ್ obtain a transgenic animals or retroviral infection. So retroviral infection where the desired gene are introduced into a fertilized egg when it was attaining an 4 to 8 cell stage. zygote to 4 to 8 cell stage ಬಂದಾಗ ಅದರೊಳಗಡೆ ಡಿಸೈರ್ಡ್ ಜೀನ್ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಸೆಸ್ ರೆಟ್ರೋವೈರಲ್ ಇನ್ಫೆಕ್ಷನ್ ಅಂತ ಕರೀತೀವಿ. ಅಥವಾ genetic alteration in ESC, that is an embryonic stem cells. So embryonic stem cells ಅಲ್ಲಿ genetic alteration ಮಾಡಿಬಿಟ್ಟು ಆಮೇಲೆ it has been reintroduced into blastocyst. The zygote attained at 32 cell stage, 16 to 32 cell stage ಬಂದಾಗ ಅದನ್ನ blastocyst ಅಂತ ಕರಿತೀವಿ. ಆ blastocyst ಒಳಗಡೆ ಏನಾದ್ರೂ ನಾವು ಡಿಸೈರ್ಡ್ ಜೀನ್ ಅಥವಾ ಫಾರಿನ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಇಷ್ಟು ಮೆಥಡ್ಸ್ ಅಲ್ಲಿ ಇದನ್ನ ಮಾಡ್ತೀವಿ. ಸೊ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಎಲ್ಲೆಲ್ಲಿ ಅಂದ್ರೆ ಇಟ್ ಹ್ಯಾಸ್ ಬಿನ್ ಯುಟಿಲೈಸ್ಡ್ ಇನ್ ಥೆರಪ್ಯೂಟಿಕ್ಸ್, ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಫಾರ್ಮಸ್ಯೂಟಿಕಲ್ಸ್ ಒಳಗಡೆ, ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ಸ್ ಒಳಗಡೆ, ಮೆಡಿಸಿನಲ್ ಪ್ರಾಡಕ್ಟ್ಸ್ ಅಂದ್ರೆ ಬಯಾಲಜಿಕಲ್ ಪ್ರಾಡಕ್ಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆಕ್ಟ್ಸ್ ಲೈಕ್ ಬಯೋರಿಯಾಕ್ಟರ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಯಾವ ತರ ಆಕ್ಟ್ ಮಾಡುತ್ತೆ, ಆಕ್ಟ್ ಲೈಕ್ ಬಯೋರಿಯಾಕ್ಟರ್. ಲಾಸ್ಟ್ ಚಾಪ್ಟರ್ ನಾವು ಬಯೋರಿಯಾಕ್ಟರ್ ಬಗ್ಗೆ ಓದಿದ್ವಿ. They are producing the biological products in larger scale. Likewise, the transgenic animals acts like bioreactor to produce the biological products in a larger scale. So the transgenic animals ಇಂದ ನಾವು biological product extract ಮಾಡ್ತಿರೋದ್ರಿಂದ ಆ process ನ
ಜೀನ್ ಫಾರ್ಮಿಂಗ್ ಅಂತ ಕರಿತೀವಿ ಅಥವಾ ಮಾಲಿಕ್ಯುಲರ್ ಫಾರ್ಮಿಂಗ್ ಅಂತ ಕರಿತೀವಿ. Gene forming or molecular forming. The transgenic animals that reacts like a bioreactor to produce the biological products in a larger scale. So this process is called as gene forming or molecular forming. So ishtu transgenic animals introduction. Transgenic animals andre enu adಕ್ಕೆ examples ಕೊಡಿ ಅಂತ 2 marks ಅಲ್ಲಿ ಕೇಳ್ತಾರೆ. ಈ ಮೆಥಡ್ಸ್ ಗಳು ನಿಮಗೆ NCERT ಇಲ್ಲ ಬಟ್ ಎಕ್ಸ್ಟ್ರಾ ನೋಡ್ಕೊಳ್ಳಿ ಅಂತ ಬರ್ತೀನಿ. ಮಾಲಿಕ್ಯುಲರ್ ಫಾರ್ಮಿಂಗ್ ಮತ್ತೆ ಜೀನ್ ಫಾರ್ಮಿಂಗ್ ನಿಮಗೆ ಮತ್ತೆ ಕಾಂಪಿಟೇಟಿವ್ ಅಲ್ಲ ಆ ಕ್ವಶನ್ ಅರೈಸ್ ಆಗಬಹುದು. ಸೊ ಇಷ್ಟು ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಏನಕ್ಕೆ ಮಾಡ್ತೀವಿ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನೋಡ್ತಾ ಹೋಗೋಣ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್, so the animals that have been obtained by the introduction of an transgene, a foreign gene or desired gene ಅಂತ ಕರೀತೀವಿ. So what are the benefits of transgenic animals? Transgenic animals ನ benefits ಏನು? So first, it is helpful to study the normal physiology and development. ಒಬ್ಬ ಪರ್ಸನಿನ ಬಾಡಿ ಒಳಗಡೆ ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್ ನ ಸ್ಟಡಿ ಮಾಡೋದಕ್ಕೆ ಹ್ಯೂಮನ್ ಬೀಯಿಂಗ್ ನ ಎಕ್ಸ್ಪೆರಿಮೆಂಟಲ್ ಬೇಸ್ ತಗೊಳಕ್ಕಾಗಲ್ಲ, ಹಂಗಾಗಿ ಅನಿಮಲ್ಸ್ಗಳನ್ನ ತಗೊಂತಾರೆ. So transgenic animals are used to study the normal physiology and development of the body. So how the transgenic animals can be specially designed. The transgenic animals have been specially designed to allow the study how the genes are regulated. So body ಒಳಗಡೆ ಇರುವಂತಹ genes ಹೇಗೆ ರೆಗ್ಯುಲೇಟ್ ಮಾಡ್ತಿದೆ ಅಂತ ಸ್ಟಡಿ ಮಾಡ್ತೀವಿ and how they affect the normal function of the body and its development. ನಮ್ಮ ಬಾಡಿ ಒಳಗಡೆ ಜೀನ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಿದೆ, ಅದು ನಾರ್ಮಲ್ ಫಂಕ್ಷನ್ ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ಹೆಂಗೆ ಇನ್ವಾಲ್ವ್ ಆಗಿದೆ ಅಂತ ಸ್ಟಡಿ ಮಾಡೋದಕ್ಕೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನಾವು ಯೂಸ್ ಮಾಡ್ತೀವಿ. So transgenic animals are used to study the normal physiology and the development of the body. So where the transgenic animals have been designed to study how the normal growth and development takes place in our body by the help of studying how the genes are regulated and how they are affecting the normal function of body. Normal body functioning ಮಾಡ್ತಿದೆ, ಡೆವಲಪ್ಮೆಂಟ್ ಹೆಂಗ್ ಮಾಡ್ತಿದೆ. ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್. So insulin body ಒಳಗಡೆ ಇದೆ. What are the functions that has been reflected by the insulin? Insulin ಏನು ಕೆಲಸ ಮಾಡುತ್ತೆ? It is helpful to maintain the glucose level in our blood. So blood ಅಲ್ಲಿ ಗ್ಲೂಕೋಸ್ ಲೆವೆಲ್ ನ ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕೆ ಡಯಾಬಿಟಿಕ್ ಪರ್ಸನ್ಸ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗೋದ್ರಿಂದ ಪ್ಯಾಂಕ್ರಿಯಾಸ್ ಇಂದ ಸೆಕ್ರೇಟ್ ಆಗೋ ಇನ್ಸುಲಿನ್ ಕಮ್ಮಿ ಇರೋದ್ರಿಂದ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಬಟ್ ಈ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ರೇಷಿಯೋ ಇಡಕ್ಕೆ ಹೆಲ್ಪ್ ಮಾಡೋದು ಇನ್ಸುಲಿನ್. ಈ ಇನ್ಸುಲಿನ್ ಬಾಡಿಲಿ ಯಾವ್ಯಾವ ಆರ್ಗನ್ಸ್ ನ ಹೆಂಗೆ ಕಂಟ್ರೋಲ್ ಮಾಡ್ತಿದೆ, ನಾರ್ಮಲ್ ಫಂಕ್ಷನ್ಗೆ ಏನೇನು ಮಾಡ್ತಿದೆ ಅದು ವರ್ಕು ಅಂತ ನಾವು ಸ್ಟಡಿ ಮಾಡೋದಕ್ಕೆ ಸೊ ನಾರ್ಮಲ್ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ದೇ ಆರ್ ಯೂಸ್ಡ್ ಟು ಸ್ಟಡಿ ದ ಹೌ ದ ಜೀನ್ಸ್ ಆರ್ ಆಕ್ಟಿಂಗ್ and how the genes are controlling the normal function and development of the body study ಮಾಡೋದಕ್ಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. So second point of the benefits of transgenic animals ತಗೊಂಡ್ರೆ ಸ್ಟಡಿ ಆಫ್ ಡಿಸೀಸಸ್ ಅಂತ ಕರಿತೀವಿ. ಸೊ ಡಿಸೀಸಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನ ಯೂಸ್ ಮಾಡ್ತೀವಿ. ಸೊ ಮೆನಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಡಿಸೈನ್ಡ್ to increase our understanding how the genes contribute to the development of disease. So ಯಾವ ಜೀನ್ಸು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಿದ ಡಿಸೀಸಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ನಾವು ಸ್ಟಡಿ ಮಾಡಬೇಕು. ಅಂಡ್ ದೀಸ್ ಸರ್ವ್ಸ್ ಆಸ್ ಅ ಮಾಡೆಲ್ ಫಾರ್ ಹ್ಯೂಮನ್ ಡಿಸೀಸಸ್ಗೆ ಮಾಡೆಲ್ ಆಗಿ ಆಕ್ಟ್ ಮಾಡುತ್ತೆ ಅಂಡ್ ಈವನ್ ಫಾರ್ ಇನ್ವೆಸ್ಟಿಗೇಷನ್ ಅಂಡ್ ಟ್ರೀಟ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಸೀಸಸ್ ಎಕ್ಸಾಂಪಲ್ ಕ್ಯಾನ್ಸರ್, ಸಿಸ್ಟಿಕ್ ಫೈಬ್ರೋಸಿಸ್, ರುಮೆಟಾಯ್ಡ್ ಆರ್ಥರೈಟಿಸ್, ಅಲ್ಝೈಮರ್ ಡಿಸೀಸ್ ಅಂತ ಕೊಟ್ಟಿದ್ದೀವಿ. ಸೊ ಯಾವ್ದಾದ್ರು ಒಂದು ಡಿಸೀಸ್ ಬಾಡಿ ಒಳಗಡೆ ಎಂಟ್ರಿ ಆಯಿತು, ಡಿಸೀಸ್ ಬಾಡಿ ಅಂದರೆ ಪ್ಯಾಥೋಜನ್ ಎಂಟ್ರಿ ಆದಮೇಲೆ ಇಟ್ ವಾಸ್ ಶೋಯಿಂಗ್ ದ ಸಿಂಪ್ಟಮ್ಸ್ ದಟ್ ವಿ ಕ್ಯಾನ್ ಅನಲೈಸ್ ದಟ್ ಇಟ್ ಇಸ್ ಅ ಡಿಸೀಸ್. ಸೊ ಡಿಸೀಸ್ ಅಫೆಕ್ಟ್ ಆದಮೇಲೆ ಬಾಡಿ ಫಂಕ್ಷನಲ್ ಜೀನ್ಸ್ಗಳು ಆಲ್ಟರ್ ಆಗುತ್ತೆ. ಬಾಡಿ ಫಂಕ್ಷನಲ್ ಜೀನ್ಸ್ಗಳು ಏನು ಆಲ್ಟರ್ ಆಯಿತು, ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತಿದೆ, ಬಾಡಿ ಒಳಗಡೆ ಏನೇನು ಫಿಸಿಯಾಲಜಿಕಲ್ ಚೇಂಜಸ್ ಆಗ್ತಿದೆ, ಬಿಹೇವಿಯರಲ್ ಚೇಂಜಸ್ ಏನೇನು ಸಿಂಪ್ಟಮ್ಸ್ ಇದೆ, ಇದಷ್ಟು ಅನಾಲಿಸಿಸ್ ಮಾಡ್ತೀವಿ. ಇದನ್ನು ನಾವು ಹ್ಯೂಮನ್ ಬೀಯಿಂಗ್ ಇಟ್ಕೊಂಡು ನಾವು ಸ್ಟಡಿ ಮಾಡೋಕ್ಕಾಗಲ್ಲ. ಹಾಗಾಗಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗೆ ಡಿಸೀಸ್ ಕಾಸಿಂಗ್ ಜೀನ್ಸ್ಗಳನ್ನ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆವಾಗ ಆ ಅನಿಮಲ್ ಡಿಸೀಸಸ್ನ ತೋರಿಸುತ್ತೆ, ಡಿಸೀಸಸ್ ಬೇಕಾಗಿರುವಂಥ ಸಿಂಪ್ಟಮ್ಸ್ ತೋರಿಸುತ್ತೆ. ಸಿಂಪ್ಟಮ್ ತೋರಿಸ್ತಿರುವಂತಹ ಅನಿಮಲ್ನ ಇಟ್ಕೊಂಡು ಬಾಡಿಲಿ ಯಾವ ಫಿಸಿಯಾಲಜಿಕಲ್ ಫಂಕ್ಷನ್ ಆಲ್ಟ್ರೇಷನ್ ಆಗ್ತಿದೆ ಅಂತ ಸ್ಟಡಿ ಮಾಡ್ತೀವಿ. ಮತ್ತೆ ಅದರ ನಾರ್ಮಲ್ ಫಂಕ್ಷನ್ಗೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಕೂಡ ಸ್ಟಡಿ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ಅ ಮೇನ್ ಕಾನ್ಸೆಪ್ಟ್ ದಟ್ ಈಸ್ ಟು ಯುಟಿಲೈಸ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ದ ಸ್ಟಡಿ ಆಫ್ ಡಿಸೀಸಸ್.
Many transgenic animals have been designed to increase our understanding how the genes are contribute to the development of disease, and this serves as a model for human diseases investigation and treatment. Example: cancer, cystic fibrosis, rheumatoid arthritis and Alzheimer disease ಅಂತ ಕರಿತೀವಿ. ಅಂದ್ರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗೆ ಡಿಸೀಸ್ ಕಾಸ್ ಮಾಡುವಂತ ಜೀನ್ ನ ಟ್ರಾನ್ಸ್ಫರ್ ಮಾಡಿ ಅದ್ರ ಬಾಡಿಲಿ ಏನೇನು ಚೇಂಜ್ ಆಗುತ್ತೆ ಅಂತ ಸ್ಟಡಿ ಮಾಡಿ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ನ ಕಂಡುಹಿಡಿತಾರೆ. ಅಂದ್ರೆ ಹ್ಯೂಮನ್ ಬಾಡಿನ ಮಾಡೋದ್ ಬದಲಿ ಅನಿಮಲ್ಸ್ ಬಾಡಿಲಿ ಡೈರೆಕ್ಟ್ ಆಗಿ, ಅನಿಮಲ್ ಬಾಡಿಲಿ ಇಂಡೈರೆಕ್ಟ್ ಆಗಿ ನಾವು ಮಾಡುವಂತಹ ಪ್ರೋಸೆಸ್ ನ ಇದು ಬೆನಿಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಬೆನಿಫಿಟ್ ನೋಡೋಣ. ಸೊ ದ ನೆಕ್ಸ್ಟ್ ಬೆನಿಫಿಟ್ ಆಫ್ ಆನ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, that is to produce the biological products. Now clearly transgenic animals, they are used as a bioreactor that to produce the biological products in a larger scale. So they are called, other processes called as a gene forming or molecular forming. So idರಲ್ಲಿ medicines required to treat certain human diseases, medicines certain that to treat our human diseases can contain the biological product. ಹ್ಯೂಮನ್ ಡಿಸೀಸಸ್ಗೆ ಟ್ರೀಟ್ ಮಾಡುವಂತಹ ಮೆಡಿಸಿನ್ ನಲ್ಲಿ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಹೊಂದಿರುತ್ತೆ. That biological products, useful products created by the useful products ನಾವು ಹೆಂಗೆ ತಗೊಂತೀವಿ ಅಂದ್ರೆ, the useful products created by introduction of a portion of a gene to produce a human protein. ಅನಿಮಲ್ಸ್ ಬಾಡಿಯಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ನಾವೇನು ತಗೊಂಡಿದ್ವಿ, ಆ ಅನಿಮಲ್ ಅಲ್ಲಿ ನಾವು ಒಂದು ಜೀನ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಜೀನ್ ಅಥವಾ DNA, the portion of DNA that produces a human protein ಅಥವಾ human biological product that is to treat a disease ಅಂತ ಕರೀಬಹುದು. ಒಂದು ಡಿಸೀಸ್ ನ ಟ್ರೀಟ್ ಮಾಡಕ್ಕೆ ಬೇಕಾಗಿರುವಂತಹ ಹ್ಯೂಮನ್ ಪ್ರೋಟೀನ್ ನ ಅನಿಮಲ್ ಬಾಡಿಗೆ ಆ ಜೀನ್ ನ ಟ್ರಾನ್ಸ್ಫರ್ ಮಾಡಿ ಆ ಅನಿಮಲ್ ಬಾಡಿಯಿಂದ ಆ ಪ್ರೋಟೀನ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಯೂಸ್ಡ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ biological product, where the medicines required for to treat certain human diseases can contain the biological products. The useful products that have been created by the introduction of portion of gene that to produce a human protein. Example ತಗೊಂಡ್ರೆ one protein alpha 1 antitrypsin. It is a protein, human protein. This is a biological protein. It is a biological product. This biological product has been used to treat a disease named called as emphysema. Emphysema ಅನ್ನುವಂತಹ ಡಿಸೀಸಸ್ ನ ಟ್ರೀಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಅದನ್ನ alpha 1 antitrypsin. So this alpha 1 antitrypsin has been extracted from the transgenic animals by the introduction of an transfer genes ಅಂತ ಕರೀತೀವಿ. So not only it is used to treat this disease, subsequently ಅದು ಎಕ್ಸ್ಪೆರಿಮೆಂಟಲ್ ಇನ್ನೂ ಬೇರೆ ಬೇರೆ ಡಿಸೀಸಸ್ ಮೇಲೆ ಕೂಡ ಟ್ರಯಲ್ ನಡೆದಿದೆ. ಯಾವ್ಯಾವ ಡಿಸೀಸ್ ಅಂದ್ರೆ PKU, ಫಿನೈಲ್ ಕೀಟೋನ್ಯೂರಿಯಾ ಅಂತ ಕರೀತೀವಿ. This is one of the genetical disorder, ಫಿನೈಲ್ ಕೀಟೋನ್ಯೂರಿಯಾ and even cystic fibrosis. ಇದು ಒನ್ ಮಾರ್ಕ್ ಅಲ್ಲೂ ಕೇಳ್ಬೋದು ಕ್ವಶನ್. ಆಲ್ಫಾ 1 ಆಂಟಿಟ್ರಿಪ್ಸಿನ್ ಇಂಪಾರ್ಟೆನ್ಸ್ ಕೇಳ್ಬೋದು. ಇಟ್ ಇಸ್ ಟು ಟ್ರೀಟ್ ಎಂಫಿಸಿಮಾ ಅಥವಾ ಎಂಫಿಸಿಮಾ ಡಿಸಾರ್ಡರ್ ನ ಟ್ರೀಟ್ ಮಾಡೋಕೆ ಯೂಸ್ ಮಾಡೋ ಬಯಾಲಜಿಕಲ್ ಪ್ರಾಡಕ್ಟ್ ಯಾವುದು ಅಂದ್ರೆ ಆಲ್ಫಾ 1 ಆಂಟಿಟ್ರಿಪ್ಸಿನ್ ಅಂತ ಕರಿತೀವಿ. ಸೊ ಇಷ್ಟು ಥರ್ಡ್ ಪಾಯಿಂಟ್, ಬಯಾಲಜಿಕಲ್ ಪ್ರಾಡಕ್ಟ್ಸ್ ಹೆಂಗ್ ಪ್ರೊಡ್ಯೂಸ್ ಆಗೋದಂತ. ಇನ್ನೊಂದು ಬಯಾಲಜಿಕಲ್ ಪ್ರಾಡಕ್ಟ್ ಇದೆ ನೋಡೋಣ. ಸೊ ಇಲ್ಲಿ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಇನ್ನೊಂದು ಯುಟಿಲೈಸೇಷನ್ ಏನಂದ್ರೆ, the first transgenic animal, that is the first transgenic cow that has been developed, name called as Rosie during 1997. So what is the intention of developing and Rosie cow ಅಂದ್ರೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ ನಾವು. ಸೊ ದಟ್ ಈಸ್ ಟು ಪ್ರೊಡ್ಯೂಸ್ ಅ ಹ್ಯೂಮನ್ ಪ್ರೋಟೀನ್ ದಟ್ ಈಸ್ ಎನ್ರಿಚ್ಡ್ ಇನ್ ಮಿಲ್ಕ್. ಅದು ಕರೆಯುವಂತಹ ಹಾಲಲ್ಲಿ, ಮಿಲ್ಕ್ ಅಲ್ಲಿ ಹ್ಯೂಮನ್ ಪ್ರೋಟೀನ್ ನ ಎನ್ಹಾನ್ಸ್ ಮಾಡುವಂತಹ ಜೀನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ್ದಾದ್ರು ಹ್ಯೂಮನ್ ಪ್ರೋಟೀನ್ ಅಂದ್ರೆ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅಂತ ಕರಿತೀವಿ. ಸೊ ಹೌ ಮಚ್ ಆಫ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ವಾಸ್ ಪ್ರೆಸೆಂಟ್ ಇನ್ ಕೌಸ್ ಮಿಲ್ಕ್ ಅಂತ ತಗೊಂಡ್ರೆ ಇಟ್ ಈಸ್ 2.4 ಗ್ರಾಮ್ ಪರ್ ಲೀಟರ್. ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಎಷ್ಟಿರುತ್ತೆ? 2.4 ಗ್ರಾಮ್ ಪರ್ ಲೀಟರ್ ಪ್ರೆಸೆನ್ಸ್ ಇರುತ್ತೆ ಅಂತ ಕರಿತೀವಿ. ಸೊ ದಟ್ ಈಸ್ ಅ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಪ್ರಾಡಕ್ಟ್ ಫಾರ್ ಹ್ಯೂಮನ್ ಬೇಬೀಸ್. ಸೊ ಚಿಕ್ಕ ಮಕ್ಕಳಿಗೂ ಕೂಡ ಈ ಹಾಲನ್ನ ಫೀಡ್ ಮಾಡಬಹುದು ಅಂತ ಹೇಳ್ತೀವಿ. ಸೊ ಇಲ್ಲಿ ಇದು ಕೂಡ ಒನ್ ಮಾರ್ಕ್ ಅಲ್ಲಿ ಕೇಳ್ತಾರೆ, ಕಾಂಪಿಟೇಟಿವ್ ಅಲ್ಲೂ ಕೇಳ್ತಾರೆ. ದ ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ದಟ್ ಈಸ್ developed name called Rosie during 1997. So the main intention of developing this cow that is to produce an human alpha lactalbumin. Alpha lactalbumin ಅಂದ್ರೆ ಪ್ರೋಟೀನ್ ಎನ್ರಿಚ್ಡ್ ಇರುವಂತಹ ಮಿಲ್ಕ್ ಅದು. ಸೊ ಮಿಲ್ಕ್ ಒಳಗಡೆ ಏನಿದೆ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಎಷ್ಟು ಉಂಟು? 2.4 ಗ್ರಾಮ್ ಪರ್ ಲೀಟರ್ ಇರುತ್ತೆ. ಸೊ ಇದು ನ್ಯೂಟ್ರಿಷನಲ್ ಜಾಸ್ತಿ ಹೈಯರ್ ರೇಷಿಯೋಸ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನ ಫೀಡ್ ಮಾಡ್ತಾ ಹೋಗ್ತಾರೆ. ಹುಟ್ಟಿದ ಮಕ್ಕಳಿಗೂ ಕೂಡ ಇದನ್ನ ಫೀಡ್ ಮಾಡುವಂತಹ ರೇಷಿಯೋಸ್ ಅನ್ನು ನಾವು ಎನ್ಹಾನ್ಸ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ಇದು ಎರಡು ಬಯಾಲಜಿಕಲ್ ಪ್ರಾಡಕ್ಟ್ಸ್ ಅಂತ ಆಯ್ತು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ.
So next one too, that is an vaccine safety ಅಂತ ಕರೀತೀವಿ. So vaccine, it is an antigenic protein that is helpful to treat some of the diseases against antibody synthesis ಆಗಲಿ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಎನ್ಹಾನ್ಸ್ ಆಗುತ್ತೆ ವ್ಯಾಕ್ಸಿನ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ಸೊ ವ್ಯಾಕ್ಸಿನ್ಸ್ ನ ಇನ್ವೆನ್ಷನ್ ಮಾಡಿದ ಮೇಲೆ ಬಿಫೋರ್ ಇಂಟ್ರೊಡ್ಯೂಸಿಂಗ್ ದಮ್ ಡೈರೆಕ್ಟ್ಲಿ ಇನ್ ಟು ಹ್ಯೂಮನ್ ಬೀಯಿಂಗ್ ದೇ ಮಸ್ಟ್ ಅಂಡರ್ಗೋ ಫಾರ್ ಅಂಡ್ ಸಮ್ ಆಫ್ ದ ಸೇಫ್ಟಿ ಟೆಸ್ಟಿಂಗ್ ಆನ್ ದ ಅನಿಮಲ್ ಟ್ರಯಲ್ಸ್, ಅನಿಮಲ್ಸ್ ಮೇಲೆ ಟ್ರಯಲ್ಗಳನ್ನ ಮಾಡ್ತಾರೆ, ಕ್ಲಿನಿಕಲ್ ಟ್ರಯಲ್ಸ್ ಅಂತ ಕರಿತೀವಿ ಅದನ್ನ. ಸೊ ಅದರಲ್ಲಿ ಮೈಸ್ ಏನ್ ಬರ್ತೀವಿ ಇಲ್ಲಿ. ಸೊ ಮೈಸ್ ಇಟ್ ಹ್ಯಾಸ್ ಬಿನ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಆಸ್ ಅನ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ನಿಯರ್ಲಿ 90% ಆಫ್ ಆನ್ ವ್ಯಾಕ್ಸಿನ್ಸ್. ಮೆಡಿಸಿನ್ಸ್ ಗಳ ಇನ್ವೆನ್ಷನ್ ಆಗಿದ್ಮೇಲೆ ಅದನ್ನ ಟ್ರೀಟ್ಮೆಂಟ್ ಫಸ್ಟ್ ಸೇಫ್ಟಿ ಟೆಸ್ಟಿಂಗ್ ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ ಮೈಸ್. ಅಕಸ್ಮಾತ್ ಮೈಸ್ ಇಲ್ಲ ಅದ್ರದ್ದು ಒಂದೊಂದು ಸ್ವಲ್ಪ ಬೇಕು ಅಂತಂದ್ರೆ ಮಂಕಿ ಮೇಲೂ ಕೂಡ ಇದನ್ನ ಮಾಡ್ತಾ ಹೋಗ್ತಾರೆ. So transgenic animals like mice is used for to test the vaccine safety testing on humans. That is a polio vaccine. Polio vaccine ಏನು ಹ್ಯೂಮನ್ ಮೇಲೆ ಇನ್ವೆಂಟ್ ಮಾಡಿದ್ರು, ಅದು ಫಸ್ಟ್ ಟೆಸ್ಟ್ ಮಾಡಿದ್ದು ಯಾವ್ದ್ರ ಮೇಲೆ ಅಂದ್ರೆ ಮೈಸ್ ಮೇಲೆ. ಇದು ಕೂಡ ಕಾಂಪಿಟೇಟಿವ್ ಕೇಳ್ಬೋದು. ಸೊ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್. ಸೊ ಇಲ್ಲಿ ಇದ್ರ ಒಳಗಡೆ ಮೆಡಿಸಿನಲ್ ಫ್ಯಾಕ್ಟರೀಸ್, ಡ್ರಗ್ಸ್ ಅಂತ ಕರಿತೀವಿ. ಡ್ರಗ್ಸ್ ಗಳು ಇನ್ವೆನ್ಷನ್ ಆದ್ಮೇಲೆ ಅಂದ್ರೆ ಮೆಡಿಸಿನ್ಸ್ ಇನ್ವೆನ್ಷನ್ ಆದ್ಮೇಲೆ before they are introducing into a marketing or to a human use, it must be again chemically tested by the use of transgenic animals. So transgenic animals are used for safety testing of drugs. So where these transgenic animals are more sensitive to the toxic substance than the non-transgenic animals. Non-transgenic animals ಗಿಂತ transgenic animals toxic substance ಗೆ ತುಂಬಾ ಸೆನ್ಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಟಾಕ್ಸಿಸಿಟಿ ಬೇಸಿಸ್ ಮೇಲೆ ಡ್ರಗ್ ಈಸ್ ಇಟ್ ಇಸ್ ಸೇಫ್ ಫಾರ್ ಹ್ಯೂಮನ್ ಯೂಸ್ ಅಂತೇಳಿ ನಾವು ಸ್ಟಡಿ ಮಾಡೋಕ್ಕೆ ಅದು ಹೆಲ್ಪ್ ಮಾಡಿಕೊಡುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಇದರಲ್ಲಿ ಫಸ್ಟ್ ಒನ್, ಟು ಸ್ಟಡಿ ದ ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್, ಸ್ಟಡಿ ಆಫ್ ಡಿಸೀಸಸ್. ಸೊ ನೆಕ್ಸ್ಟ್ ಬಯಾಲಜಿಕಲ್ ಪ್ರಾಡಕ್ಟ್, ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್, ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್. ಸೊ ಇಷ್ಟು ಇದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ಹೇಳಿದ್ವಿ 5 ಮಾರ್ಕ್ಸ್ಗೆ. 1 ಮಾರ್ಕ್ ಅಲ್ಲಿ ಕೇಳಿದ್ರೆ ಬಯಾಲಜಿಕಲ್ ಪ್ರಾಡಕ್ಟ್ ಆಂಟಿಟ್ರಿಪ್ಸಿನ್ ಬಗ್ಗೆ ಮತ್ತೆ ಲ್ಯಾಕ್ಟಾಲ್ಬುಮಿನ್ ಇದೆಯಲ್ವಾ ರೋಸಿಕ್ ಅವ್ದು, ಅವುಗಳನ್ನ 1 ಮಾರ್ಕ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇದೆ. ಅದನ್ನ ಕಾಂಪಿಟೇಟಿವ್ ಅಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗೋಣ, ದಟ್ ಈಸ್ ಆನ್ ಎಥಿಕಲ್ ಇಶ್ಯೂಸ್ ಅಂತ. ಸೊ ನೆಕ್ಸ್ಟ್ ಒನ್, ಎಥಿಕಲ್ ಇಶ್ಯೂಸ್. Manipulation of an organisms for the welfare of human race. So there must be ಕೆಲವೊಂದ್ಸತಿ ಏನಾಗುತ್ತೆ, ಅನಿಮಲ್ಸ್ ಮಾರ್ಟಾಲಿಟಿ ಆಗುವಂತಹ ಚಾನ್ಸಸ್ ಇರುತ್ತೆ, ಅನಿಮಲ್ಸ್ ಡಿಸ್ಟ್ರಾಯ್ ಮಾಡುವಂತಹ ಪ್ರಾಪರ್ಟಿನ ಇನ್ವಾಲ್ವ್ ಆಗುತ್ತೆ. ಯಾಕಂದ್ರೆ ದಟ್ ಇಸ್ ಟು ಎಕ್ಸ್ಟ್ರಾಕ್ಟ್ ಸಮ್ ಆಫ್ ದ ಸ್ಪೆಸಿಫಿಕ್ ಜೀನ್ಸ್ ದಟ್ ಇಂಟ್ರೊಡ್ಯೂಸ್ಡ್ ಇನ್ ಟು ಅನದರ್ ಆರ್ಗಾನಿಸಮ್. ಸೊ ದರ್ ಈಸ್ ಅನ್ ಮಾರ್ಟಾಲಿಟಿ ಇಟ್ ಅಕರ್ಸ್ ಅಂತ ಕರಿಬಹುದು. ಅಥವಾ ಕೆಲವೊಂದು ಅನಿಮಲ್ ಜೀನ್ಸ್ ನಾವು ಪ್ಲಾಂಟ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅವಾಗ ಅಲ್ಲೂ ಕೂಡ ಹ್ಯೂಮನ್ ರೇಸ್ ಮತ್ತೆ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಮಿಸ್ಕನ್ಸೆಪ್ಷನ್ಸ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇಲ್ಲಿ ಎಥಿಕಲ್ ಇಶ್ಯೂಸ್ಗಳು ಅರೈಸ್ ಆಗುತ್ತೆ. For to decrease the ethical issues that has been arises in the production of an genetically modified organisms, plants or animals. So Indian government set up one of the organization that is called GEAC, Genetic Engineering Approval Committee. What is the main intention of Genetic Engineering Approval Committee ಅಂದ್ರೆ, ಸೊ ಯಾವುದೇ GM ಆರ್ಗಾನಿಸಮ್ಸ್ ನ ಅಥವಾ GM ರಿಸರ್ಚ್ ಗಳನ್ನ ಬೆಳೆಸಿದೀವಿ ಅನ್ಕೋಣ, ಆ ರಿಸರ್ಚಿನ ಪ್ರಾಡಕ್ಟ್ಸ್ ಗಳಿಗೆ ಒಂದು ವ್ಯಾಲಿಡಿಟಿ ಕೊಡೋದು, ಇಷ್ಟು ದಿನದಲ್ಲಿ ಯೂಸ್ ಮಾಡಬೇಕು, ಇಟ್ ಇಸ್ ಸೇಫ್ ಫಾರ್ ಹ್ಯೂಮನ್ ರೇಸ್ ಆರ್ ನಾಟ್ ಸೇಫ್. ಸೊ ಇದನ್ನ ಆ ಕಮಿಟಿಯವರು ಅಪ್ರೂವ್ ಮಾಡಿದ್ರೆ ಮಾತ್ರ ಅದನ್ನ ಮಾರ್ಕೆಟಿಂಗ್ಗೆ ರಿಲೀಸ್ ಮಾಡಬೇಕು. ಅಪ್ರೂವ್ ಮಾಡಿಲ್ಲ ಅಂದ್ರೆ ಆ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ಗೆ ರಿಲೀಸ್ ಮಾಡೋ ಹಾಗಿಲ್ಲ. ಸೊ ಹಂಗಾಗಿ ಫಾರ್ ಆಲ್ ದ ಪ್ರಾಡಕ್ಟ್ ದಟ್ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಅಂತ ತಗೊಂಡ್ರೆ ಇಟ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ದ ಹೆಲ್ಪ್ ಆಫ್ GEAC, Genetic Engineering Approval Committee. So that makes a decision regarding the validity of GM research, that is genetically modified research, and safety introducing those GMO, genetically modified organisms for public service. So public service ಗೆ it is safe ಅಂದ್ರೆ ಮಾತ್ರ ಅದನ್ನ ಇಂಟ್ರೊಡಕ್ಷನ್ ಮಾಡುವಂತಹ ಪ್ರೋಸೆಸ್ ನಾವು ಇಲ್ಲಿ ಎಥಿಕಲ್ ಇಶ್ಯೂಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬರೀತೀವಿ, ದಟ್ ಈಸ್ ಕಾಲ್ಡ್ ಆಸ್ ಬಯೋಪೆಟೆಂಟ್ ಅಂತ. ಸೊ ನೆಕ್ಸ್ಟ್ ಒನ್, ಬಯೋಪೆಟೆಂಟ್ ಅಂತ ಕರಿತೀವಿ. ವಾಟ್ ಇಸ್ ಮೈಂಡ್ ಬೈ ಬಯೋಪೆಟೆಂಟ್? ಇಟ್ ಇಸ್ ಅ ಓನರ್ಶಿಪ್ that has been given to a company or an individual or an monopoly. ಒಬ್ಬ ಪರ್ಸನ್ಗೆ ಅಥವಾ ಒಂದು ಕಂಪನಿಗೆ ಒಂದು ಓನರ್ಶಿಪ್ ಕೊಡ್ತಾರೆ. ಸೊ ಓನರ್ಶಿಪ್ ಏನು ಕೊಡ್ತಾರೆ ಅಂತ, ದಟ್ ಇಸ್ ಟು ಪ್ರೊಡ್ಯೂಸ್ ದ ಬಯಾಲಜಿಕಲ್ ಪ್ರಾಡಕ್ಟ್ಸ್ ದಟ್ ಈಸ್ ನೆಸೆಸರಿ ಫಾರ್ ಹ್ಯೂಮನ್ ಕೈಂಡ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ಬೆಳೆಸಿ ಕೊಡುವಂತಹ ಪ್ರೋಸೆಸ್ಗಳು.
ಸೊ ಈಗ ಒಂದು ಕಂಪನಿ ಅಂತ ಇರುತ್ತೆ, ಆ ಕಂಪನಿ ಡೀಲರ್ಶಿಪ್ನ ಇಟ್ಕೊಂಡು ಡೀಲರ್ಸ್ನವರು ಫಾರ್ಮರ್ಸ್ನ ತಗೊಂಡು ಫಾರ್ಮರ್ಸ್ ಫೀಲ್ಡಲ್ಲಿ ಕ್ರಾಪ್ಸ್ಗಳನ್ನ ಬೆಳೆಸ್ತಾರೆ. ಸೊ ಕ್ರಾಪ್ಸ್ಗಳನ್ನ ಫಾರ್ಮರ್ಸ್ ಬೆಳೆಸ್ತಾರೆ, ಅಲ್ಲಿ ಬೇಕಾಗಿರುವಂತಹ ಎಲ್ಲ ಸಪ್ಲೈ ಕೂಡ ಆ ಕಂಪನಿ ಕಡೆಯಿಂದ ಬರುತ್ತೆ. ಸೊ ಪ್ರಾಡಕ್ಟ್ನ ಅವನು ತಗೊಳಂಗಿಲ್ಲ, ಅದನ್ನ ಮತ್ತೆ ಅವ್ರಿಗೇನೆ ಸೆಲ್ ಮಾಡಬೇಕಾಗುತ್ತೆ. ಸೊ ಇದನ್ನ ಪೇಟೆಂಟ್ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೆ ಹಂಗಾಗಿ ಇದನ್ನ ಓನರ್ಶಿಪ್ ಅಂತ ತಗೊಳೋದು. ಇಟ್ ಇಸ್ ಓನರ್ಶಿಪ್ ದಟ್ ಹ್ಯಾಸ್ ಬಿನ್ ಗಿವನ್ ಟು ಅನ್ ಇಟ್ ಹ್ಯಾಸ್ ಬಿನ್ ಗೇನ್ ಬೈ ಅ ಕಂಪನಿ ಆರ್ ಅನ್ ಮೊನೋಪೊಲಿ ಆರ್ ಅನ್ ಇಂಡಿವಿಜುವಲ್ ದಟ್ ಇಸ್ ಟು ಎಕ್ಸ್ಪ್ಲಾಯ್ಟ್ ದ biological products. So here it is an official right. Biopatent, it is an official right that has been given from the government granting an inventor or an establishment. So to the sole monopoly to use the exploitation. ಒಬ್ಬ ಪರ್ಸನ್ ಅದು ಒಂದು ಕಂಪನಿ ಒಂದು ಹೋಲ್ ಇನ್ಸ್ಟಿಟ್ಯೂಟ್ ಇದು ಏನ್ ಮಾಡ್ಬೋದು ಅಂದ್ರೆ ಪ್ರಾಡಕ್ಟ್ ನ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಗವರ್ಮೆಂಟ್ ಆರ್ಗನೈಸೇಷನ್ ಅಂಡರ್ ವರ್ಕ್ ಮಾಡುವಂತಹ ಪ್ರೋಸೆಸ್ ನ ಬಯೋಪೆಟೆಂಟ್ ಅಂತ ಕರೀತೀವಿ. ಸೊ ಗೌರ್ಮೆಂಟ್ ಅಂಡರ್ ಯಾಕೆ ಬರುತ್ತೆ ಇಲ್ಲಿ ಅಂತಂದ್ರೆ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಸೊ ದುಡ್ಡಿನ ವ್ಯವಹಾರದಲ್ಲಾಗಿರ್ಬೋದು, ಪ್ರಾಡಕ್ಟ್ ತಗೊಳೋದಾಗಿರ್ಬೋದು, ಪ್ರಾಡಕ್ಟ್ ಎಕ್ಸ್ಪ್ಲಾಯ್ಟ್ ಮಾಡೋದ್ರಲ್ಲಾಗಿರ್ಬೋದು, ಏನೇ ಪ್ರಾಬ್ಲಮ್ ಆದರೂ ಕೂಡ ಸೊ ಗೌರ್ಮೆಂಟ್ ಅಂಡರ್ ಇರೋದ್ರಿಂದ ಅದು ಪ್ರಾಪರ್ ಆಗಿ ನಡೆಯುವಂತಹ ಪ್ರೊಸೆಸ್ ಇರುತ್ತೆ. ಬಟ್ ಸಮ್ ಟೈಮ್ ಇದರಲ್ಲೂ ಕೂಡ ಪ್ರಾಬ್ಲಮ್ಸ್ ಅರೈಸ್ ಆಗ್ಬೋದು. ಸೊ ಇಲ್ಲಿ ನಾವು ಬಯೋಪೆಟೆಂಟ್ ಅಂತ ತಗೊಂಡ್ರೆ ಯಾವ್ಯಾವಕ್ಕೆ ಬಯೋಪೆಟೆಂಟ್ಗಳನ್ನ ನೋಡ್ತೀವಿ ಅಂದ್ರೆ ರೈಸ್ ವೆರೈಟಿ. ಸೊ ಟೋಟಲ್ ನಾವು ತಗೊಂಡ್ರೆ ಮೋರ್ ದ್ಯಾನ್ 2 lakh ವೆರೈಟೀಸ್ ಆಫ್ ರೈಸ್ ದೇ ಆರ್ ಗ್ರೋನ್ ಇನ್ ಇಂಡಿಯಾ. ಸೊ ವರ್ಲ್ಡ್ ಅಲ್ಲಿ ನಾವು ಇಲ್ಲಿ ಒಂದು ರೈಸ್ ವೆರೈಟಿ ಇದೆ ಬಾಸ್ಮತಿ ರೈಸ್ ಅಂತ. ಸೊ ಬಾಸ್ಮತಿ ರೈಸ್ ದಟ್ ಗ್ರೋಸ್ ಇನ್ ಇಂಡಿಯಾ. ಇಂಡಿಯಾದಲ್ಲೇ ಅದನ್ನ ಗ್ರೋ ಮಾಡಬೇಕು, ಯಾಕಂದ್ರೆ ಅದರಲ್ಲಿ ಸಾಯಿಲ್ ಚೆನ್ನಾಗಿರೋದ್ರಿಂದ ಈ ಸಾಯಿಲ್ ಅಲ್ಲಿ ಬಾಸ್ಮತಿ ರೈಸ್ ನ ಡೆವಲಪ್ಮೆಂಟ್ ಅಂದ್ರೆ ಗ್ರೋ ಮಾಡೋದ್ರಿಂದ ಅದ್ರದ್ದು ಫ್ರಾಗ್ರೆನ್ಸ್, ಆರೋಮಾ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅದನ್ನ ಪೇಟೆಂಟ್ ಆಗಿ US ಕಂಪನಿಯವರು ತಗೋತಾರೆ. ಸೊ US there is an American company that took a patent over the basmati rice that to grow in India. ಸೊ ಇದಿಷ್ಟೇ ಅಲ್ಲ, ಬರೀ ಬಾಸ್ಮತಿ ರೈಸ್ ಅಷ್ಟೇ ಅಲ್ಲ, ಟರ್ಮರಿಕ್ ದಟ್ ಇಸ್ ಆನ್ ಇಂಡಿಯನ್ ಆಯುರ್ವೇದ ಮೆಡಿಕಲ್ ಸಿಸ್ಟಮ್ಸ್ ಅಂತ ನಾವೇನು ಕರಿತೀವಿ. ಇಂಡಿಯಾದಲ್ಲಿ ಇರೋದಂತ ಮೆಡಿಕಲ್ ಸಿಸ್ಟಮ್ ದಟ್ ಇಸ್ ಆನ್ ಟ್ರೆಡಿಷನಲ್ ಮೆಡಿಸಿನ್ಸ್ ಅಂತ ಕರಿತೀವಿ. ದಟ್ ಇಸ್ ಟರ್ಮರಿಕ್ ನೀರು ಕೂಡ ಪೇಟೆಂಟ್ ಆಗಿ ವರ್ಕ್ ಆಗುತ್ತೆ. ಯಾಕೆಂದ್ರೆ ನಾವು ಟರ್ಮರಿಕ್ ನೋಡಿರ್ಬೋದು, ಇಟ್ ಇಸ್ ಆಂಟಿಬಯೋಟಿಕ್ ಆಗಿರುತ್ತೆ, ಆಂಟಿ ಕ್ಯಾನ್ಸರಸ್ ಪ್ರಾಡಕ್ಟ್ ಆಗಿರುತ್ತೆ. ನಾವು ಫುಡ್ಡಲ್ಲಿ ಅಷ್ಟೇ ಅಲ್ಲ, ಮೆಡಿಸಿನಲ್ ಪ್ರಾಡಕ್ಟ್ಸ್ ಅಲ್ಲೂ ಯೂಸ್ ಮಾಡ್ತೀವಿ. ಈವನ್ ನೀರು ಕೂಡ ನಾವು ಯೂಸ್ ಮಾಡುವಂತಹ ಪೇಸ್ಟು, ಬ್ರಷ್, ಪೇಸ್ಟು, ಸೋಪು, ಇಲ್ಲೆಲ್ಲ ಕ್ರೀಮ್ ಇಂದ ಹಿಡ್ಬಿಟ್ಟು ಎಲ್ಲದೂ ಕೂಡ ನೀರು ಪ್ರಾಡಕ್ಟ್ ಆಗಿರುತ್ತೆ. ಹಾಗಾಗಿ ಮೆಡಿಸಿನಲ್ ವ್ಯಾಲ್ಯೂಸ್ ಇವೆರಡರಲ್ಲೂ ಇರೋದ್ರಿಂದ ಇವು ಕೂಡ ಬಯೋಪೆಟೆಂಟ್ ಆಗಿ ಯೂಸ್ ಆಗಿದೆ. ಸೊ ಬಯೋಪೆಟೆಂಟ್ ಬಗ್ಗೆ 1 ಮಾರ್ಕಲ್ಲಿ ಡೆಫಿನೇಷನ್ ಕೇಳ್ತಾರೆ, 2 ಮಾರ್ಕಲ್ಲಿ ನೋಟ್ ಕೇಳ್ತಾರೆ. ಯಾವ್ದ್ರ ಮೇಲೆ ಅಂದ್ರೆ ಬಾಸ್ಮತಿ ರೈಸ್ ಮೇಲೆ. ಸೊ ಯಾಕೆ ಬಾಸ್ಮತಿ ರೈಸ್ ಬಯೋಪೆಟೆಂಟ್ ಅಂದ್ರೆ US ಕಂಪನಿಯವರು ಅದ್ರ ಆರೋಮಾ, ಫ್ಲೇವರ್ ಚೆನ್ನಾಗಿರೋದ್ರಿಂದ ಸೊ ಇಂಡಿಯನ್ ಸಾಯಿಲ್ ಅಲ್ಲಿ ಅದನ್ನ ಗ್ರೋ ಮಾಡ್ಬಿಟ್ಟು ಅದನ್ನ ಪೇಟೆಂಟ್ ವರ್ಕ್ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಯೋಪೈರಸಿ ಅನ್ನೋದು ನೆಕ್ಸ್ಟ್ ಆಸ್ಪೆಕ್ಟ್. ಬಯೋಪೆಟೆಂಟ್ ತರನೇ ಇದು ಓನರ್ಶಿಪ್ ಅನ್ನ, ಬಟ್ ಅಲ್ಲಿ ಗೌರ್ಮೆಂಟ್ ಆರ್ಗನೈಸೇಷನ್ ಅಂಡರ್ ಇರುತ್ತೆ ಎಲ್ಲದನ್ನು. ಬಟ್ ಸೊ ದೀಸ್ ಆರ್ ಯೂಸ್ ಆಫ್ ದ ಬಯೋ ರಿಸೋರ್ಸಸ್ ಬೈ MNCs ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಥವಾ ಅದರ್ ಆರ್ಗನೈಸೇಷನ್ ಅಂಡರ್ ಇರುತ್ತೆ, ಬಟ್ ವಿತೌಟ್ ಎನಿ ಪ್ರಾಪರ್ ಆಥರೈಸೇಷನ್. ಅಲ್ಲಿ ಗೌರ್ಮೆಂಟ್ ಅಂಡರ್ ಇರೋದ್ರಿಂದ ಆಥರೈಸೇಷನ್ ಅಂಡರೇ ಬೆಳಿ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ವಿತೌಟ್ ಪ್ರಾಪರ್ ಆಥರೈಸೇಷನ್ ನಡೆಯುತ್ತೆ ಫ್ರಮ್ ದ ಕಂಟ್ರೀಸ್ ಅಂಡ್ ದ ಪೀಪಲ್ ಅಂಡ್ ಈವನ್ ಕನ್ಸರ್ನ್ ವಿತೌಟ್ ಕಂಪನ್ಸೇಟರಿ ಪೇಮೆಂಟ್. ಏನಾದ್ರೂ ಲಾಸ್ ಆಯಿತು ಅಂತಂದ್ರೆ ಕಂಪನ್ಸೇಟರಿ ಪೇಮೆಂಟ್ ಸಿಗೋದು ಕೂಡ ಕಷ್ಟ ಆಗುತ್ತೆ. ಬಯೋಪೆಟೆಂಟ್ ಬಯೋಪೈರಸಿ ಎರಡೂ ಒಂದೇ ಪ್ರೋಸೆಸ್. ಬಟ್ ಬಯೋಪೆಟೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಗೌರ್ಮೆಂಟ್ ಆರ್ಗನೈಸೇಷನ್ ಅಂಡರ್ ಇರುತ್ತೆ, ಆಥರೈಸೇಷನ್ಸ್ ಇದೆಲ್ಲಾನು ಕೂಡ ನಾವು ಹ್ಯೂಮನ್ ಕೈಂಡ್ಗೆ ಬೇಕಾಗಿರೋದನ್ನ ಸಪ್ಲೈ ಮಾಡ್ತಾ ಹೋಗ್ತಾರೆ. ಬಟ್ ಬಯೋಪೈರಸಿ MNC ಕಂಪನೀಸ್ ಆರ್ಗನೈಸೇಷನ್ ಅಂಡರ್ ಇರೋದ್ರಿಂದ ಸೊ ಕೆಲವೊಂದ್ಸತಿ ಪೇಮೆಂಟ್ ಏನಾದರೂ ಲಾಸ್ ಅಂದ್ರೆ ಕಾಂಪನ್ಸೇಷನ್ ಸಿಗದೆ ಇದ್ರೂ ಕೂಡ ನಾವು ಅದ್ರಲ್ಲಿ ಏನು ಮಾಡಕ್ಕೆ ಬರಲ್ಲ. ಸೊ ಇಷ್ಟು ಈ ಚಾಪ್ಟರ್. ಇಲ್ಲಿ ಎರಡು ಬಯೋಪೆಟೆಂಟ್ ಬಯೋಪೈರಸಿ ಏನ್ ಮಾಡ್ತಂದ್ರೆ ಟ್ರೆಡಿಷನಲ್ ಮಾರ್ಕೆಟಿಂಗ್ಸ್ ಅಂತ ಕರಿತೀವಿ ನಾವು. ಸೊ ಅಗ್ರಿಕಲ್ಚರಲ್ ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಅದು ಕಮರ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನ ಬೆಳೆಸ್ಬಿಟ್ಟು ಸೆಲ್ ಮಾಡುವಂತಹ ಪ್ರೋಸೆಸ್ಸು. ಆ ಸೆಲ್ ಮಾಡೋದಕ್ಕೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ದಟ್ ಹ್ಯಾಸ್ ಬಿನ್ ಕಮರ್ಷಿಯಲಿ ಇಂಪಾರ್ಟೆಂಟ್ ಕ್ರಾಪ್ಸ್ ಅಂತ ನಾವೇನು ಕರಿತೀವಿ ಅವನು ಕೂಡ ಇದರಿಂದ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಈ ರಿಸೋರ್ಸಸ್ನ ಅವ್ರು ಯೂಸ್ ಮಾಡ್ಕೊಳಂಗಿಲ್ಲ. ಪೇಟೆಂಟ್ ಅಂತ ತಗೊಂಡಿರ್ತಾರೆ, ಓನರ್ಶಿಪ್ ತಗೊಂಡಿರ್ತಾರೆ, ಅವ್ರು ಅದನ್ನ ಸೆಲ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಫಾರ್ಮರ್ಸ್ಗೆ ಇಷ್ಟು ಅಮೌಂಟ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟು ಈ ಚಾಪ್ಟರ್ ರಿಲೇಟೆಡ್. ಸೊ ಈ ಚಾಪ್ಟರ್ ರಿಲೇಟೆಡ್ ಇವತ್ತೇ ಮಾಡಿರುವಂತಹ ಕ್ವಶನ್ಗೆ ಅಸೈನ್ಮೆಂಟ್ ಕ್ವಶನ್ ಬರ್ಕೊಳ್ಳೋಣ. ಸೊ ಇವತ್ತಿನ ಅಸೈನ್ಮೆಂಟ್ಸ್ ಕ್ವಶನ್, ರೈಟ್ ಅಬೌಟ್ ದ ಮಾಡರ್ನ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್ PCR, ELISA. ಸೊ RDNA ಟೆಕ್ನಾಲಜಿ ಏನು ಮಾಡ್ತಾರೆ ಅಂತ ಬರೀಬೇಕು. ವಾಟ್ ಆರ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್. ಡಿಸ್ಕ್ರೈಬ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬೆನಿಫಿಟ್ಸ್ 5 ಬೆನಿಫಿಟ್ಸ್ ಇದಾವಲ್ವಾ, ಅವು
ಅಷ್ಟನ್ನು ಮೆನ್ಷನ್ ಮಾಡಿ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಬೇಕು. ರೈಟ್ ಎ ನೋಟ್ ಆನ್ ಬಯೋಪೆಟೆಂಟ್ ಅಂಡ್ ಬಯೋಪೈರಸಿ. ಬಯೋಪೆಟೆಂಟ್ ಅಂದ್ರೆ ಏನು, ಬಯೋಪೈರಸಿ ಅಂದ್ರೆ ಏನು ಅಂತ ನೋಡಿ ಬರೀರಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ GEAC, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ. ಸೊ ಇಷ್ಟು ಇವತ್ತಿನ ಅಸೈನ್ಮೆಂಟ್ ಕ್ವಶನು. ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ಕಾಲ್ ಮಾಡ್ಬೋದು. ಸೊ ಈಗ ನಾವು ಇಷ್ಟು ಮುಗಿಸಿದ ಮೇಲೆ ಈ ಚಾಪ್ಟರ್ನ ಒಂದು ಸತಿ ರಿಕಾಲ್ ಮಾಡ್ಕೊಂತ ಬರೋಣ. ಸೊ ಓಕೆನಾ. ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ರಿವೈಸ್ ಮಾಡ್ತಾ ಬಂದ್ರೆ, ಸೊ ಫಸ್ಟ್ ಒನ್, ದ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಥೆರಪೆಟಿಕ್ಸ್, ಡಯಾಗ್ನೋಸ್ಟಿಕ್ಸ್, waste treatment, bioremediations and even etc. Waste treatment, bioremediation, energy production, etc. ಅಂತ ಕರೀತೀವಿ. The three critical research areas. Three critical research areas ಬರುತ್ತೆ. ಹೌದಲ್ವಾ? ಇದು 3 ಮಾರ್ಕ್ಸ್ ಅನ್ನು ಕೂಡ ಕೇಳಬಹುದು ನೆನಪಿರಲಿ. So what are the three critical research areas of our biotechnology ಅಂದ್ರೆ, so first one, so providing a best catalyst for action, best catalyst ನ ಪ್ರೊವೈಡ್ ಮಾಡೋದು, providing the optimum condition for a catalyst to act. Enzymes ಆದ್ರೂ ಸೆಲೆಕ್ಟ್ ಮಾಡಿ, ಆರ್ಗಾನಿಸಮ್ಸ್ ಆದ್ರೂ ಸೆಲೆಕ್ಟ್ ಮಾಡೋದು ಫಸ್ಟ್ ಪ್ರೋಸೆಸ್. ಆರ್ಗಾನಿಸಮ್ಸ್ ಎಂಜೈಮ್ಸ್ ಆಪ್ಟಿಮಮ್ ಕಂಡೀಷನ್ ಕೊಡೋದು ಸೆಕೆಂಡ್ ಒಂದು. ಥರ್ಡ್ ಒಂದು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಈ 3 ಆಸ್ಪೆಕ್ಟ್ಸ್ ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಅಂತ ಆಗುತ್ತೆ. ಈ ಚಾಪ್ಟರ್ ಅಲ್ಲಿ ನಾವು ಓದಿರೋದು ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಫಸ್ಟ್ ಒನ್. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಅಗ್ರಿಕಲ್ಚರ್. ನೀವು ಇದು ನೋಡ್ಬೇಕಾದ್ರೆ ನೀವು ಲಾಸ್ಟ್ ಟೈಮ್ ಮಾಡಿರುವಂತಹ ಕ್ಲಾಸಸ್ ಕೀ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ರಿವೈಸ್ ಮಾಡ್ಕೊಳ್ತಾ ಬರಬೇಕು. ಸೊ ಇಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್: ಆಗ್ರೋಕೆಮಿಕಲ್ ಬೇಸ್ಡ್, ಆರ್ಗ್ಯಾನಿಕ್ ಫಾರ್ಮಿಂಗ್, GE ಕ್ರಾಪ್ ಬೇಸ್ಡ್ ಅಂತ ಕರಿತೀವಿ. ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಯೂಸ್ ಮಾಡೋದನ್ನ ಆಗ್ರೋಕೆಮಿಕಲ್ ಬೇಸ್ಡ್ ಅಂತ ಕರಿತೀವಿ. ಬಟ್ ಎಲ್ಲ ಫಾರ್ಮರ್ಸ್ಗೂ ಆ ಕೆಮಿಕಲ್ಸ್ ನ ಬೈ ಮಾಡಕ್ಕೆ, ಫರ್ಟಿಲೈಸರ್ಸ್ ನ ಬೈ ಮಾಡಕ್ಕೆ ಕಷ್ಟ, ಯಾಕಂದ್ರೆ ದೇ ಆರ್ ಎಕ್ಸ್ಪೆನ್ಸಿವ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ, ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್. ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲೇ ಇರುವಂತಹ ವೇಸ್ಟ್ ಪ್ರಾಡಕ್ಟ್ಸ್ ತಗೊಂಡು ಪ್ರಾಕ್ಟೀಸ್ ಇನ್ ಅಗ್ರಿಕಲ್ಚರಲ್ ಫಾರ್ಮಿಂಗ್ ನ ಮಾಡುವಂತದ್ದು. GE ಕ್ರಾಪ್ ಬೇಸ್ಡ್, ಜೆನೆಟಿಕಲಿ ಮಾಡಿಫೈಡ್, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಂತ ಕರಿತೀವಿ. ಸೊ ಗ್ರೀನ್ ರೆವಲ್ಯೂಷನ್ ಇನ ಮೇನ್ ಇಂಟೆನ್ಷನ್ ಏನು, ಫಾರ್ ಟು ಟ್ರಿಪಲ್ ದ ಫುಡ್ ಪ್ರೊಡಕ್ಷನ್ ಫಾರ್ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್. ಸೊ ಹಾಗಾಗಿ ಪ್ರೊಡಕ್ಷನ್ ಕಷ್ಟ ಆಗ್ತಿರೋದ್ರಿಂದ ನಾವೇನ್ ಮಾಡ್ತೀವಿ, GE ಕ್ರಾಪ್ ಬೇಸಿಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಹಾಗಾಗಿ GE ಕ್ರಾಪ್ಸ್ ನ ಏನಂತ ಕರಿತೀವಿ ನಾವು, GM ಪ್ಲಾಂಟ್ಸ್ ಅಂತ ಕರಿತೀವಿ. genetically modified plants ಅಂತ ಕರೀಬಹುದು. So what are genetically modified plants? Are the plants that has been obtained by the transferring of new or desired genes ಅಂತ ಕರೀತೀವಿ. So ಇಲ್ಲಿ characteristics of features or uses of GM plants, ಇದು 2 to 3 ಮಾರ್ಕ್ ಅಲ್ಲಿ ಕೇಳ್ತಾರೆ ಅಂತ ಹೇಳಿದೀವಿ. GM plants ನ ಯೂಸ್ ಏನು, it withholds the abiotic stress, it shows more tolerant to abiotic stress ಅಂತ ಕರೀತೀವಿ. ಡ್ರಾಟ್, ಟೆಂಪರೇಚರು, ಸಲೈನಿಟಿ, ಕೋಲ್ಡು, ಇದು ಏನೇ ಇದ್ರೂ ಕೂಡ ಪ್ರೊಡಕ್ಷನ್ ಕೊಡುತ್ತೆ. ಇಟ್ ರೆಡ್ಯೂಸಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸ್, ಇಟ್ ಇನ್ಕ್ರೀಸಸ್ ದ ಮಿನರಲ್ ಯೂಸೇಜ್, ರೆಡ್ಯೂಸಸ್ ದ ಯೂಸೇಜ್ ಆಫ್ ಹರ್ಬಿಸೈಡ್ಸ್ ಆರ್ ವೀಡಿಸೈಡ್ಸ್, ಇನ್ಕ್ರೀಸಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ, ಎಕ್ಸಾಂಪಲ್ ವಿಟಮಿನ್ ಎ ಎನ್ರಿಚ್ಡ್ ರೈಸ್ ಅಂತ ಕರಿತೀವಿ. ಸಾಯಿಲ್ ಫರ್ಟಿಲಿಟಿನೂ ಕೂಡ ಅದು ಎನ್ಹಾನ್ಸ್ ಮಾಡುತ್ತೆ. ಏನು ಟೆಸ್ಟ್ ಸಾಯಿಲ್ ಫರ್ಟಿಲಿಟಿ ರೆಡ್ಯೂಸ್ ಆಗದೆ ಇರೋಂಗೆ ಮೇಂಟೈನ್ ಮಾಡುತ್ತೆ. ಸೊ ಇಷ್ಟು ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಲ್ಲಿ GM ಪ್ಲಾಂಟ್ಸ್ ನ ಫೀಚರ್ಸ್. ಸೊ ಇದಾದ್ಮೇಲೆ BT ಕಾಟನ್ ಅಂತ ಬರುತ್ತೆ. ಸೊ ಇಲ್ಲಿ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ BT ಅನ್ನೋದು ಏನು ಸ್ಟಾರ್ಟ್ ಆಗುತ್ತೆ, ಇಟ್ ಇಸ್ ಅ ನೇಮ್ ಆಫ್ ದ ಮೈಕ್ರೋಬ್ ಕಾಲ್ಡ್ ಆಸ್ ಬ್ಯಾಸಿಲಸ್ ಥುರಿಂಜಿನೆಸಿಸ್. ಸೊ ಬ್ಯಾಸಿಲಸ್ ಥುರಿಂಜಿನೆಸಿಸ್ ಅಲ್ಲಿ ಇರುವಂತಹ ಜೀನ್ಸ್ ನ ಯೂಸ್ ಮಾಡಿ ಪ್ಲಾಂಟ್ಸ್ ಗಳನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ದಟ್ ಇಸ್ ಟು ಗೆಟ್ ಆನ್ ಇನ್ಸೆಕ್ಟಿಸೈಡಲ್ ರೆಸಿಸ್ಟೆಂಟ್ ವೆರೈಟಿ. ಇನ್ಸೆಕ್ಟ್ ನ ಡಿಸ್ಟ್ರಾಯ್ ಮಾಡುವ ಇನ್ಸೆಕ್ಟಿಸೈಡ್ಸ್ ಗಳನ್ನ ಯೂಸ್ ಮಾಡೋ ಬದಲು, ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡೋ ಬದಲು BT ಪ್ಲಾಂಟ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡೋದು. ಬ್ರಿಂಜಾಲ್ ಆಗಿರ್ಬೋದು, ಕಾಟನ್, ಮೇಸು, ಈ ತರ ಎಕ್ಸಾಂಪಲ್ ಟೊಬ್ಯಾಕೋ, ಇವನ್ನೆಲ್ಲ ಕೂಡ BT ಪ್ರಾಡಕ್ಟ್ಸ್ ಅಂತ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ BT ಟಾಕ್ಸಿನ್ ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ, ಅಥವಾ BT ಕಾಟನ್ ಅಂತ ನೋಡಿ. BT cotton, it is a plant that is helpful to develop an insecticidal resistant variety. ಇನ್ಸೆಕ್ಟ್ಸ್ಗಳು ಈ ಪ್ಲಾಂಟ್ ನ ಡಿಸ್ಟ್ರಾಯ್ ಮಾಡುತ್ತೆ, ಅದ್ರ ಮೇಲೆ ಎಗೇನೆಸ್ಟ್ ಆಗಿ ನಾವು BT ಕಾಟನ್ ನ ಡೆವಲಪ್ಮೆಂಟ್ ಮಾಡ್ತೀವಿ. ಸೊ BT ಕಾಟನ್, it is a plant that is helpful to eradicate the insects. It is an insecticidal variety ಅಂತ ಕರಿತೀವಿ. ಸೊ BT ಬ್ಯಾಸಿಲಸ್ ಥುರಿಂಜಿನೆಸಿಸ್ ಅಲ್ಲಿ ಒಂದು ಟಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ನಾವೇನಂತ ಕರಿತೀವಿ, ಕ್ರಿಸ್ಟಲ್ ಪ್ರೋಟೀನ್ ಅಂತ ಕರಿತೀವಿ. ಹೌದಲ್ಲಪ್ಪ? ಸೊ ಕ್ರಿಸ್ಟಲ್ ಪ್ರೋಟೀನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಕ್ರೈ ಜೀನ್ಸ್. ಸೊ ಕ್ರೈ ಜೀನ್ಸ್ ಇಂದ ಕ್ರಿಸ್ಟಲ್ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಕ್ರಿಸ್ಟಲ್ ಪ್ರೋಟೀನ್ ನ ತಿಂದಂತಹ ಇನ್ಸೆಕ್ಟ್ಸ್ಗಳು ಡೆಸ್ಟ್ರಾಯ್ ಆಗುತ್ತೆ.
there are 3 different types of insects ಗಳನ್ನ ಡಿಸ್ಟ್ರಾಯ್ ಮಾಡ್ತಾರೆ BT cotton ಇಂದ. ಯಾವುದು ಲೆಪಿಡಾಪ್ಟೆರಾನ್, ಪಾಲಿಯಾಪ್ಟೆರಾನ್, ಡಿಪ್ಟೆರಾನ್ಸ್. ಲೆಪಿಡಾಪ್ಟೆರಾನ್ಸ್ ಅಲ್ಲಿ ಬರ್ಡ್ ವರ್ಮ್ಸ್ ಗಳು ಬರುತ್ತೆ, ಆರ್ಮಿ ವರ್ಮ್ಸ್ ಅಂತ ಕರಿತೀವಿ. ಕಾಲಿಯಾಪ್ಟೆರಾನ್ಸ್ ಅಂದ್ರೆ ಬೀಟಲ್ಸ್, ಡಿಪ್ಟೆರಾನ್ಸ್ ಅಂತ ತಗೊಂಡ್ರೆ ಫ್ಲೈಸ್ ಅಂಡ್ ಮಸ್ಕಿಟೋಸ್. How the BT cotton has been developed. So here Bacillus thuringiensis ಇಂದ cry gene ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. By using a vector, this cry gene is introduced into the plant body. So in the plant body, it secretes an crystal protein which is a pro-toxic state. Inactive state ಅಲ್ಲಿ ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಇನ್ಸೆಕ್ಟ್ ಅದನ್ನ ಬೈಟ್ ಮಾಡ್ತು ತಿಂತು, protoxin, that is an crystal protein, get enters into the body of an insect. In the alkaline pH of alimentary canal of the insects, it gets solubilizes and it get attached over epithelial cells of a midgut of the insect, that results the pores and lysis, and that results the death of an insect ಅಂತ ಕರೀತೀವಿ. There are different types of cry genes ಇದಾವೆ. Cry1AB, Cry1AC, Cry2AB against the cotton bollworm. So Cry2AB against the beetles. So next to, not beetles, so against the another insect, that is next to Cry3BB ಅಂತ ಬರುತ್ತೆ, that is against the Colorado potato beetles ಅಂತ ಕರಿತೀವಿ. ಸೊ ಇನ್ನೊಂದು ಕ್ರೈ ಒಂದ್ಸತಿ ಇವೆಂಟ್ ಅಂತ ಕ್ಲೀನಾಗೆ Cry1AC and Cry2AB. So this is against the bollworm, cotton bollworm against ಇರುತ್ತೆ. ಯಾಕಂದ್ರೆ ಇದನ್ನ ಒನ್ ಹಾಕಲು ಕೇಳ್ಬೋದು, ಕಾಂಪಿಟೇಟಿವ್ ಅಲ್ಲೂ ಬರ್ಬೋದು, ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಬೋರ್ಡ್ ಮೇಲೆ ಬರೀತೀನಿ ಮತ್ತೆ. ಸೊ ಇನ್ನೊಂದು Cry1AC and Cry1AB, Cry2AB. ಸೊ Cry2AB ಒಳಗಡೆ ಯಾರಪ್ಪ ಅಂತಂದ್ರೆ that is against the corn borer. Cry3BB against the Colorado potato beetle. So Cry3, another one, it is helpful for to eradicate the bud worms ಅಂತ ಕರೀತೀವಿ, root worms ಅಂತ ಕರೀತೀವಿ. So ಇಷ್ಟು Cry3AB, Cry3BB. ಸೊ ಇಷ್ಟು ಕ್ರೈ ಜೀನ್ಸ್ಗಳು ಇನ್ಸೆಕ್ಟ್ಸ್ಗಳನ್ನ ಎರಾಡಿಕೇಟ್ ಮಾಡೋಕ್ಕೆ ಯೂಟಿಲೈಸ್ ಮಾಡಿದ್ದಾರೆ. ಸೊ ಇನ್ನೊಂದು ಪೆಸ್ಟ್ ರೆಸಿಸ್ಟೆಂಟ್ ವೆರೈಟಿ, ದ ಪೆಸ್ಟ್ ದಟ್ ಈಸ್ ಕಾಲ್ಡ್ ಆಸ್ ಮೆಲಾಡಿಗಾನಿ ಇನ್ಕಾಗ್ನಿಷಿಯಾ. ಇಟ್ ವಾಸ್ ಅಫೆಕ್ಟಿಂಗ್ ದ ರೂಟ್ಸ್ ಆಫ್ ಆ್ಯಂಡ್ ಟೊಬ್ಯಾಕೋ, ದಟ್ ರಿಸಲ್ಟ್ಸ್ ನಾಟ್ಸ್ ಅಂತ ಕರಿಬಹುದು. ಸೊ ಈ ಮೆಲಾಡಿಗಾನಿ ಇನ್ಕಾಗ್ನಿಷಿಯಾದಿಂದ ಕಾಂಪ್ಲಿಮೆಂಟರಿ ಜೀನ್ನ ಎಕ್ಸ್ಟ್ರಾಕ್ಟ್ ಮಾಡಿ ದಟ್ ಕಾಂಪ್ಲಿಮೆಂಟರಿ DNA ಮತ್ತೆ ಪ್ಲಾಂಟ್ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ಲಾಂಟ್ ಬಾಡಿಲಿರುವಂತಹ CDN ಯಾವಾಗ ಇನ್ಸೆಕ್ಟ್ ಪೆಸ್ಟ್ ತಿನ್ಕೊಳುತ್ತೆ ಅವಾಗ ಇನ್ಸ್ಟೆಡ್ ಆಫ್ ಸಿಂಥಸೈಸಿಂಗ್ ಸಿಂಗಲ್ ಸ್ಟ್ರಾಂಡೆಡ್ RNA, ಇಟ್ ಸಿಂಥಸೈಸ್ ಡಬಲ್ ಸ್ಟ್ರಾಂಡೆಡ್ RNA. ಡಬಲ್ ಸ್ಟ್ರಾಂಡೆಡ್ RNA ಬಂದಾಗ ಆನ್ ಬೋತ್ ಸೆನ್ಸ್ ಸ್ಟ್ರಾಂಡ್ ಅಂಡ್ ಆಂಟಿ ಸೆನ್ಸ್ ಸ್ಟ್ರಾಂಡ್, ಇಟ್ ವಾಸ್ ರಿಸಲ್ಟಿಂಗ್ RNA interference where the RNA silences that stops the ಟ್ರಾನ್ಸ್ಲೇಷನ್ ಆಗಿಲ್ಲ ಅಂದ್ರೆ ಇನ್ಸೆಕ್ಟ್ ಡಿಸ್ಟ್ರಾಯ್ ಆಗುತ್ತೆ. ಸೊ ಇಷ್ಟು ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಪೆಸ್ಟ್ ರೆಸಿಸ್ಟೆಂಟ್ ಮತ್ತೆ ಇನ್ಸೆಕ್ಟ್ ರೆಸಿಸ್ಟೆಂಟ್ ವೆರೈಟಿ. ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅಂತ ತಗೊಂಡ್ರೆ ದಟ್ ಈಸ್ ಅನ್ ಇನ್ಸುಲಿನ್ ಪ್ರೊಡಕ್ಷನ್ ಅಂತ ಬರುತ್ತೆ. ಸೊ ಹ್ಯೂಮನ್ ಇನ್ಸುಲಿನ್ ದಟ್ ಈಸ್ ಕಾಲ್ಡ್ ಹ್ಯೂಮನ್ ಪ್ರೊಡಕ್ಷನ್. ಪ್ಯಾಂಕ್ರಿಯಾಸ್ ಅಲ್ಲಿರುವಂತಹ ಬೀಟಾ ಸೆಲ್ಸ್ ಆಫ್ ಐಲ್ಯಾಟ್ಸ್ ಆಫ್ ಲ್ಯಾಂಗರೈನ್ಸ್ ಇಂದ mRNA ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಇಂದ ಕಾಂಪ್ಲಿಮೆಂಟರಿ DNA ಸಿಂಥಸಿಸ್ ಮಾಡ್ತೀವಿ. ಪ್ಲಾಸ್ಮಿಡ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಬೈ ಯೂಸಿಂಗ್ ಸೇಮ್ ರೆಸ್ಟ್ರಿಕ್ಷನ್ enzyme, they are glued together and they are joined by the help of ligase enzyme. So that our plasmid, which was producing cDNA, which consisting of an complementary DNA, which is helpful for the synthesis of insulin, it is transferred into E. coli bacterial cells by the help of electroporation. After that, the microbes are grown with the help of replica plating method or cultural plating method. ಇದು previous chapter ಅಲ್ಲಿ ಹೇಳಿದ್ವಿ, ಅದೇ ಮೆಥಡ್. So replica plating method ಆದ್ಮೇಲೆ those microbes along with the fresh media they are transferred into bioreactor. In the bioreactor continuous agitation ಮಾಡಬೇಕು, ಆಮೇಲೆ ಪ್ರಾಡಕ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. The product that has been extracted, it consisting of an A chain, B chain, C chain along with beta galactosidase. ಸೈನೋಜನ್ ಬ್ರೋಮೈಡ್ ಯೂಸ್ ಮಾಡಿ ಬೀಟಾ ಗ್ಯಾಲಕ್ಟೋಸಿಡೇಸ್ ನ ರಿಮೂವ್ ಮಾಡ್ತೀರಾ. ಟ್ರಿಪ್ಸಿನ್ ಯೂಸ್ ಮಾಡಿ ಸಿ ಚೈನ್ ನ ರಿಮೂವ್ ಮಾಡ್ತೀವಿ. ಉಳಿದಿದ್ದು ಎ ಮತ್ತೆ ಬಿ ಚೈನ್ ನ ಕಂಬೈನ್ಡ್ ಆಗುತ್ತೆ ಬೈ ದ ಹೆಲ್ಪ್ ಆಫ್ ಅನ್ ಡೈಸಲ್ಫೈಡ್ ಬಾಂಡ್.
ಇಲಿ ಲಿಲಿ ಅನ್ನುವಂತಹ ಒಂದು ಅಮೆರಿಕನ್ ಕಂಪನಿ ಸೊ ಆರ್ಟಿಫಿಷಿಯಲಿ ಎ ಚೈನ್ ಮತ್ತೆ ಬಿ ಚೈನ್ ಸಿಂಥಸಿಸ್ ಮಾಡಿ ಕೂಡ ಇನ್ಸುಲಿನ್ ಪ್ರೊಡಕ್ಷನ್ ಮಾಡುತ್ತೆ. ಅದನ್ನ ನಾವು ಹ್ಯುಮಿಲಿನ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಜೀನ್ ಥೆರಪಿ, replacement of defective gene in the place of, so replacement of defective gene by the normal gene. F.W. Anderson, who is called as father of gene therapy. So first clinical trial it has been took over an ADA deficiency disorder na cure ಮಾಡಕ್ಕೆ ಮಾಡಿದ್ದು. ಫಸ್ಟ್ ಒಂದು 4-year-old ಬೇಬಿಗೆ ಇದು ಡಿಸೀಸ್ ಅಫೆಕ್ಟ್ ಆಗಿರುತ್ತೆ. ಸೊ ಆ ಪೇಷಂಟ್ಸಿನ ಬಾಡಿಲಿ ಲಿಂಫೋಸೈಟ್ಸ್ ನ ಹೊರಗಡೆ ತೆಗೆದು ನಾರ್ಮಲ್ ಫಂಕ್ಷನಲ್ ADA-CDNA ಇಂಟ್ರೊಡ್ಯೂಸ್ ಮಾಡಿ ಪೇಷಂಟ್ಸಿನ ಬಾಡಿಗೆ ಆ ಲಿಂಫೋಸೈಟ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಬೈ ಯೂಸಿಂಗ್ ಆನ್ ರಿಟ್ರೋವೈರಲ್ ವೆಕ್ಟರ್. ಸೊ ಇದು ಒಂದು. ಅಥವಾ ಬೋನ್ ಮ್ಯಾರೋನ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ನಾವು ರೀಪ್ಲೇಸ್ ಮಾಡೋದ್ರಿಂದನೂ ಕೂಡ ಪರ್ಮನೆಂಟ್ ಕ್ಯೂರ್ ಯೂಸ್ ಮಾಡ್ಬೋದು ಅಂತ ಕರಿತೀವಿ. ಜೀನ್ ಥೆರಪಿಲಿ 2 ಟೈಪ್ಸ್, ಸೊಮ್ಯಾಟಿಕ್ ಸೆಲ್ ಅಂಡ್ ಜರ್ಮ್ ಲೈನ್ ಸೆಲ್ಸ್, ಜನ್ ಥೆರಪಿ ಅಂತ ಕರಿತೀವಿ. The replacement of defective gene by the normal gene in the place of somatic cells is called somatic cell gene therapy. ಸ್ಕಿನ್ನು, ಲಿವರು, ಇವತ್ತು ಬೆಳಗ್ಗೆ ಈ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗೂ ಕೂಡ ನಾವು ಅದನ್ನು ಹೇಳಿದ್ದೀವಿ. ಸೊ ಸಿಸ್ಟಿಕ್ ಫೈಬ್ರೋಸಿಸ್, ಹಿಮೋಫಿಲಿಯಾ, ಸಮ್ ಆಫ್ ದ ಕ್ಯಾನ್ಸರ್ಸ್ ಕ್ಯಾನ್ ಬಿ ಟ್ರೀಟೆಡ್ ಬೈ ದಿಸ್ ಡಿಸೀಸ್. SCID ಅನ್ನುವಂತಹ ಡಿಸೀಸಸ್ ಕೂಡ ಇದರಿಂದನೇ. SCID ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಡಿಸಾರ್ಡರ್ ಅಂತ ಕರಿತೀವಿ. ಜರ್ಮ್ ಲೈನ್ ಜೀನ್ ಥೆರಪಿಲಿ ಝೈಗೋಟು, ಎಗ್ ಅಥವಾ ಸ್ಪರ್ಮ್ಸ್ ಅಲ್ಲಿ ನಾವು ರೀಪ್ಲೇಸ್ ಮಾಡೋದ್ರಿಂದ, ನಾರ್ಮಲ್ ಜೀನ್ ನ ರೀಪ್ಲೇಸ್, ಡಿಫೆಕ್ಟಿವ್ ಜೀನ್ ನ ತೆಗೆದು ನಾರ್ಮಲ್ ಜೀನ್ ನ ರೀಪ್ಲೇಸ್ ಮಾಡೋದ್ರಿಂದ ಇದು ಜರ್ಮ್ ಲೈನ್ ಜೀನ್ ಥೆರಪಿ. ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಇಟ್ ರೆಸ್ಟ್ರಿಕ್ಟೆಡ್ ಟು 1 ಜನರೇಷನ್. ಇಟ್ ಈವನ್ ದ ಇನ್ಹೆರಿಟೆಡ್ ನೆಕ್ಸ್ಟ್ ಜನರೇಷನ್ಗೆ ಡಿಸೀಸ್ ಕಾಸ್ ಆಗ್ಬೋದು. ಬಟ್ ಜರ್ಮ್ ಲೈನ್ ಜೀನ್ ಥೆರಪಿಲಿ ಮಾಡಿದರೆ ಟ್ರೀಟ್ಮೆಂಟ್ ನೆಕ್ಸ್ಟ್ ಜನರೇಷನ್ಗೂ ಅದು ಡಿಸೀಸು ಟ್ರಾನ್ಸ್ಮಿಟ್ ಆಗಲ್ಲ. If the replacement of an gene that takes place inside the body is called in vivo method without using any vector. So we are using a vector, that is a retroviral vector, to introduce the gene into the human body by a method called ex vivo ಅಂತ ಕರಿತೀವಿ. ಹೊರಗಡೆ ಜೀನ್ ಆಲ್ಟರ್ ಮಾಡಿ ವೆಕ್ಟರ್ ಯೂಸ್ ಮಾಡಿ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋದನ್ನ ಎಕ್ಸ್ ವೈವೋ ಮೆಥಡ್ ಅಂತ ಕರಿತೀವಿ. ದಟ್ ಇಸ್ ಅ ವೈರಲ್ ವೆಕ್ಟರ್ ಮೆಥಡ್. ಸೊ ಅದಾದ್ಮೇಲೆ ಇವತ್ತಿನ ಕ್ಲಾಸ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್, PCR, ELISA ಮತ್ತೆ RDNA ಟೆಕ್ನಾಲಜಿ, ರೇಡಿಯೋ ಇಮ್ಯುನೋ ಅಸ್ಸೇ ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ PCR ಅಲ್ಲಿ ಆಂಪ್ಲಿಫಿಕೇಶನ್ ಆಫ್ ನ್ಯೂಕ್ಲಿಯೋಟೈಡ್ಸ್ನ ಯೂಸ್ ಮಾಡಿಬಿಟ್ಟು ಈ ಡಿಸೀಸಸ್ನ ಡಿಟೆಕ್ಟ್ ಮಾಡ್ತೀವಿ. HIV ಡಿಟೆಕ್ಷನ್ ಆಗಿರ್ಬೋದು ಅಥವಾ ಜೆನೆಟಿಕಲ್ ಡಿಸಾರ್ಡರ್ಸ್ ಡಿಟೆಕ್ಷನ್ ಇರ್ಬೋದು. ಆಟೋ ರೇಡಿಯೋಗ್ರಫಿಲಿ ಪ್ರೋಬ್ಸ್ಗಳನ್ನ ಯುಟಿಲೈಸ್ ಮಾಡಿ ಯಾವುದು ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ತೋರಿಸಲ್ಲ ಅದನ್ನು ಫೋಟೋಗ್ರಫಿಕ್ ಫಿಲ್ಮಿಂದ ಅನಾಲಿಸಿಸ್ ಮಾಡಿಬಿಟ್ಟು ಡಿಸೀಸಸ್ನ ಡಿಟೆಕ್ಟ್ ಮಾಡ್ಬೋದು. ಸೊ ಎಲಿಸಾ ಒಳಗಡೆ ಆಂಟಿಜನ್ ಅಂಡ್ ಆಂಟಿಬಾಡಿ ರಿಯಾಕ್ಷನ್ ಇಂದ ಡಿಸೀಸಸ್ನ ಡಿಟೆಕ್ಟ್ ಮಾಡ್ತಾರೆ. So next ಇದಾದ್ಮೇಲೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಅನಿಮಲ್ಸ್ that has been obtained by transferring the foreign desired gene, example cow, sheep, goat, etc. So it has been ಅದನ್ನ ಹೆಂಗ್ ಡೆವಲಪ್ಮೆಂಟ್ ಮಾಡ್ತೀವಿ, ಮೈಕ್ರೋ ಇಂಜೆಕ್ಷನ್, ರೆಟ್ರೋವೈರಲ್ ಇನ್ಫೆಕ್ಷನ್ ಆರ್ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ ಕಲ್ಚರಲ್ಲೇ ಟ್ರಾನ್ಸ್ಫರ್ ಮಾಡುವಂಥದ್ದು ಮಾಡ್ಬೋದು. So here the transgenic animals that acts like a bioreactor that to produce the biological products in a larger scale. So that method is called gene forming or molecular forming ಅಂತ ಕರಿತೀವಿ. So next one to the benefits of transgenic animals. So transgenic animals the benefits ಏನು, they helpful to study the normal physiology and development. ಬಾಡಿಲಿ ಹಾರ್ಮೋನ್ ಸೆಕ್ರೇಟು, ಹಾರ್ಮೋನು ನಾರ್ಮಲ್ ಡೆವಲಪ್ಮೆಂಟು ಫಿಸಿಯಾಲಜಿಕಲ್ ಫಂಕ್ಷನ್ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂತ ಸ್ಟಡಿ ಮಾಡೋಕ್ಕೆ ಅನಿಮಲ್ಸ್ನ ಯೂಸ್ ಮಾಡೋದು. ಸ್ಟಡಿ ಆಫ್ ಡಿಸೀಸಸ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗೆ ಡಿಸೀಸ್ ಕಾಸ್ ಮಾಡೋ ಜೀನ್ನ ಟ್ರಾನ್ಸ್ಫರ್ ಮಾಡಿ ಡಿಸೀಸ್ ಪ್ಯಾಥೋಜನ್ಗೆ ಅದು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಸ್ಟಡಿ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ಗಳನ್ನ ಕಂಡುಹಿಡಿಯೋದು. ನೆಕ್ಸ್ಟ್ ಒಂದು ಬಯಾಲಜಿಕಲ್ ಪ್ರಾಡಕ್ಟ್ಸ್, ಲಾರ್ಜರ್ ಸ್ಕೇಲಲ್ಲಿ ಬಯಾಲಜಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಹ್ಯೂಮನ್ ಕೈಂಡ್ಗೆ ಬೇಕಾಗಿರೋದು. ಅದರಲ್ಲಿ ಎಕ್ಸಾಂಪಲ್ ಆಲ್ಫಾ-1 ಆಂಟಿಟ್ರಿಪ್ಸಿನ್ ದಟ್ ಈಸ್ ಟು ಟ್ರೀಟ್ ಎಂಫಿಸಿಮಾ ಅಂತ ಕರಿತೀವಿ, ಈವನ್ ಫಿನೈಲ್ ಕೀಟೋನ್ಯೂರಿಯಾ ಮತ್ತು ಸಿಸ್ಟಿಕ್ ಫೈಬ್ರೋಸಿಸ್ಗೆ. ಸೊ ನೆಕ್ಸ್ಟ್ ಒಂದು ರೋಸಿ ಕೌ, ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ಡೆವಲಪ್ಡ್ that is to extract a human lactalbumin in the milk enriched with a 2.4 gram per liter of an alpha lactalbumin that can be fed for an human babies anta kodanu kariತೀವಿ. So next vaccine safety testing ಅಥವಾ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಕೆಮಿಕಲ್ ಟ್ರಯಲ್ಸ್ ಹ್ಯೂಮನ್ ಕೈಂಡ್ಗೆ ಕೊಡೋಕ್ಕಿಂತ ಮುಂಚೆ, ಸೊ ಇದನ್ನು ಯಾವ್ದಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ, ಹ್ಯೂಮನ್ ಬಾಡಿಗೆ ಕಳ್ಸೋಕ್ಕಿಂತ ಮುಂಚೆ ಮೈಸ್ ಅಥವಾ ಮಂಕೀಲಿ ಇದನ್ನು ಟ್ರಯಲ್ ಮಾಡ್ತೀವಿ. ಮೋರ್ ದನ್ 90% ಆಫ್ ದ ಕೆಮಿಕಲ್ ಟ್ರಯಲ್ಸ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಓವರ್ ದ ಮೈಸ್. ಮೈಸ್ ಇಲ್ಲದೆ ಇದ್ದಾಗ ಮಾತ್ರ ಮಂಕಿ ಮೇಲೆ ಟ್ರಯಲ್ ಮಾಡ್ತಾ ಹೋಗ್ತಾರೆ, ಅದು ರೇರ್ ಕಂಡೀಷನಲ್ಲಿ. ಸೊ ಇದಾದ್ಮೇಲೆ ಎಥಿಕಲ್ ಇಶ್ಯೂಸ್.
ಎಥಿಕಲ್ ಇಶ್ಯೂಸು ಇಲ್ಲಿ ಒಳಗಡೆ ನಾವು ಗೌರ್ಮೆಂಟ್ ಆರ್ಗನೈಸೇಷನ್ ರಿಫ್ಲೆಕ್ಟ್ ಮಾಡುವಂತಹ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಎ ಸೆಟಪ್ ನೇಮ್ ಕಾಲ್ಡ್ ಆಸ್ ಎನ್ GEAC, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಮೇಲೆ ಅವರು ಬಯೋಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಏನೇ ಬರಲಿ, ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ಪ್ರಾಡಕ್ಟ್ಸ್ ಏನೇ ಬರಲಿ ಅವರಿಂದ ಅಪ್ರೂವ್ ಮಾಡಿಕೊಂಡು ಇಸ್ ಸೇಫ್ ಫಾರ್ ಹ್ಯೂಮನ್ ಕೈಂಡ್ ಅಂದಮೇಲೆ ಮಾತ್ರ ಅದು ವ್ಯಾಲಿಡಿಟಿ ಕೊಟ್ಟು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ಬಯೋ ಪೇಟೆಂಟ್ ಮತ್ತೆ ಬಯೋ ಪೈರಸಿ ಹೇಳ್ತೀವಿ. ಸೊ ಎರಡು ಕೂಡ ಓನರ್ಶಿಪ್ ಗಿವನ್ ಟು ಅ ಕಂಪನಿ, monopoly or an individual that to exploit the products for an human kind. But it was under the government organization of biopatent, under the MNCs ತಗೊಂಡ್ರೆ biopiracy. So there are numerous food crops like basmati rice due to aroma, flavor, ಅದು US patent ತಗೊಂಡಿದ್ದಾರೆ. ನೀಮು, ಟರ್ಮರಿಕ್ ಕೂಡ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಸೊ ಇಷ್ಟು ಈ ಚಾಪ್ಟರ್ ರಿಲೇಟೆಡು. ಸೊ ಇದ್ರ ಮೇಲೆ ಇನ್ನೂ ಏನಾದ್ರು ಡೌಟ್ಸ್ಗಳಿದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ನೀವು ನಮಗೆ ಕಾಲ್ ಮಾಡಿ. ಓಕೆ, ಅಸೈನ್ಮೆಂಟ್ಸ್ಗಳನ್ನ ವಿತಿನ್ ಟೈಮ್ ಸಬ್ಮಿಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸ್ಟೂಡೆಂಟ್ಸ್, ನಾವು ಬಯೋಟೆಕ್ನಾಲಜಿ ಅಪ್ಲಿಕೇಶನಲ್ಲಿ ಇವತ್ತು ಡಿಸ್ಕಸ್ ಮಾಡಿದ್ದು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ. ಸೊ ಡಯಾಗ್ನೋಸಿಸ್ ಏನಕ್ಕೆ ಮಾಡ್ತೀವಿ? ದಟ್ ಈಸ್ ಟು ಡಿಟೆಕ್ಟ್ ದ ಡಿಸೀಸಸ್. So it is a technique used to diagnose and monitoring the disease, detect, release and decided when therapies will work best for individual patients ಅಂತ ಕರಿತೀವಿ. ಸೊ ಫಸ್ಟು ಡಿಟೆಕ್ಟ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ಸ್ ಆಫ್ ದ ಡಿಸೀಸ್ ವಿಲ್ ಬಿ ಎಫೆಕ್ಟಿವ್. ಅರ್ಲಿ ಡಯಾಗ್ನೋಸಿಸ್, ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಥೋಫಿಸಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಮುಂಚೆನೇ ನಮಗೆ ಆ ಡಿಸೀಸಸ್ಸಿನ ಬೇಗ ಡಯಾಗ್ನೈಸ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಫಾಸ್ಟಾಗಿ ಕೊಟ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಅನ್ನೋದು. ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸಿಸ್, ಅರ್ಲಿ ಡಿಟೆಕ್ಷನ್ ಆಫ್ ಡಿಸೀಸಸ್ ನಾಟ್ ಪಾಸಿಬಲ್. ಕನ್ವೆನ್ಷನಲ್ ಮೆಥಡ್ ಅಂದರೆ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಸೀರಮು, ಸ್ಪೂಟಮು, ಈ ಥರ ಸ್ಪೆಸಿಫಿಕ್ ಟೆಸ್ಟ್ ಕೊಟ್ಟಾಗ ಅದರಲ್ಲಿ ಡಯಾಗ್ನೈಸ್ ಆಗದೇ ಇರೋದು ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟಿಂದ ಆಗುತ್ತೆ. ಅರ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ವಿಚ್ ಈಸ್ ಅಡ್ವಾನ್ಸ್ಡ್ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವ್ಯಾವು ಅಂದರೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಆ್ಯಂಡ್ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ. ಕನ್ವೆನ್ಷನಲ್ ಮೆಥಡ್ ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಪ್ಯಾಥೋಜನ್ಸ್ which may be a bacteria and virus when disease is well established and produce the disease symptoms, pathogen, high body. ಸೊ ಬಾಡಿ ಒಳಗಡೆ ಅದು ಸಿಮ್ಟಮ್ಸ್ ತೋರಿಸಿದಾಗ ನಾವು ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡೋದ್ರಿಂದ ಅಷ್ಟೊತ್ತಿಗೆ ಪ್ಯಾಥೋಜನ್ಸು ಆದರೆ ಅದರದ್ದು ಸಿಮ್ಟಮ್ಸ್ಗಳನ್ನ ರಿಫ್ಲೆಕ್ಟ್ ಮಾಡಿಬಿಟ್ಟಿರುತ್ತೆ ಬಾಡಿ ಒಳಗಡೆ. Significance of molecular diagnosis. Molecular diagnosis like PCR detect the pathogen even at a very low concentration. Amplification of nucleic acid of pathogen. ಕಮ್ಮಿ ಕಾನ್ಸಂಟ್ರೇಷನಲ್ಲೂ ಕೂಡ ಇದನ್ನು ಬೇಗ ಡಯಾಗ್ನೈಸ್ ಮಾಡ್ಬೋದು. Detect the HIV is in a suspectable AIDS patient. Detect the mutation in gene in suspected cancer patient. Detect many genetic disorders. PCR requires a single-stranded DNA or RNA tagged with radioactive molecules to hybridize the complementary DNA in the clones. So following hybridization, the next step is autoradiography. ಸೊ ಎಲ್ಲಿ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಇರುತ್ತೆ ಅವು ನಾರ್ಮಲ್ ಜೀನ್ಸ್ ಆಗಿರುತ್ತೆ. ಮ್ಯೂಟೇಟೆಡ್ ಜೀನ್ಸ್ ಹತ್ರ ಕಾಂಪ್ಲಿಮೆಂಟ್ರಿ ಬೇಸ್ ಪೇರಿಂಗ್ ಇರಲ್ಲ, ಆವಾಗ ಈಸಿ ಡಯಾಗ್ನೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕರಿತೀವಿ. ಕ್ಲೋನ್ ವಿತ್ ಮ್ಯೂಟೇಷನ್ ನಾಟ್ ಅಪಿಯರ್ ಇನ್ ದ ಫೋಟೋಗ್ರಫಿ. ಅಂದರೆ ಕ್ಲೋನು ಮ್ಯೂಟೇಟೆಡ್ ಜೀನ್ ಜೊತೆಗೆ ಯಾವುದು ಫೋಟೋಗ್ರಫಿಲಿ ಅಪಿಯರ್ ಆಗಲ್ಲ. ಸೊ ಪ್ರೋಬ್ ವಿಲ್ ನಾಟ್ ಹ್ಯಾವ್ ಅ ಕಾಂಪ್ಲಿಮೆಂಟ್ರಿ ವಿತ್ ದ ಮ್ಯೂಟೇಟೆಡ್ ಜೀನ್ಸ್ ಅಂತಲೇ ಕರಿತೀವಿ. So ELISA, another molecular diagnostic to detect the antigen. So that is a foreign substance or pathogen. It works on the principle called antigen antibody interaction. ಇದು ಕಾಂಪಿಟೇಟಿವ್ ಅಲ್ಲೂ ಕೇಳ್ತಾರೆ ಮತ್ತು 1 ಮಾರ್ಕಲ್ಲೂ ಕೇಳಬಹುದು. ಆಂಟಿಜನ್ ಆಂಟಿಬಾಡಿ ಇಂಟ್ರಾಕ್ಷನ್ ಬೇಸಿಸ್ ಮೇಲೆ ಎಲಿಸಾ ಡಿಟೆಕ್ಟ್ ಆಗೋದು. ಎಲಿಸಾ ಡಿಟೆಕ್ಟ್ ದ ಪ್ಯಾಥೋಜನ್ಸ್ ಬೈ ದ ಪ್ರೆಸೆನ್ಸ್ ಆಫ್ ಆಂಟಿಜನ್ಸ್ ಲೈಕ್ ಪ್ರೋಟೀನ್ಸ್, ಗ್ಲೈಕೋಪ್ರೋಟೀನ್ಸ್ ಆರ್ ಬೈ ಆಂಟಿಬಾಡೀಸ್ ಸಿಂಥಸೈಸ್ಡ್ ಅಗೇನ್ಸ್ಟ್ ದ ಪ್ಯಾಥೋಜನ್ಸ್ ಅಂತ ಕರಿತೀವಿ. ಸೊ ಹಂಗಾಗಿ ಇಷ್ಟು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಬಗ್ಗೆ. ಸೊ ನೆಕ್ಸ್ಟ್ ಬಂತು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಕರಿತೀವಿ. ಸೊ ಮೇ ಬಿ ಡಿಫೈನ್ಡ್ ಆಸ್ ಅನಿಮಲ್ಸ್ ದಟ್ ಹ್ಯಾವ್ ದೇರ್ DNA manipulated to possess and express a foreign gene are known as transgenic animals. So transgenic animals, they acts like an bioreactors ಅಂತ ಕರಿತೀವಿ. So that to produce the biological products in a larger scale. So this forming is called as gene forming ಅಥವಾ ಮಾಲಿಕ್ಯುಲರ್ ಫಾರ್ಮಿಂಗ್ ಅಂತ ಕೂಡ ನಾವು ಇದರಲ್ಲೊಂದು ಅಡಿಷ್ನಲ್ ಪಾಯಿಂಟ್ಸ್ ಹೇಳ್ಬೋದು. ಇದು ಕಾಂಪಿಟೇಟಿವಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂದರೆ ಯಾವ ಅನಿಮಲ್ಸು ಹೊಸ ಟ್ರಾನ್ಸ್ಫರ್ಡ್ ಜೀನ್ನ ಹೊಂದಿರುತ್ತೋ ಅವು ಅಂತ ಆಗುತ್ತೆ. ಸೊ ಅದು ಕೌ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಆ್ಯಂಡ್ ಈವನ್ ಸಮ್ ಆಫ್ ದ ಬರ್ಡ್ಸ್, ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟಲ್ಲಿ ಪಿಗ್ಗು, ರ್ಯಾಟ್ಸ್ ಈ ಥರ ಎಕ್ಸೆಟ್ರಾಗಳನ್ನ ನಾವು ನೋಡಬಹುದು. ನೆಕ್ಸ್ಟು ರೀಸನ್ಸ್ ಟು ಪ್ರೊಡ್ಯೂಸ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ನ ಯಾಕೆ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಕರಿತೀವಿ. ಇಟ್ ಈಸ್ ಹೆಲ್ಪ್ ಟು ಸ್ಟಡಿ ದ ನಾರ್ಮಲ್ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್.
Transgenic animals are designed to study the different aspects of genes, like how genes are regulated, how they affect the normal function of the body and its development. ಸೊ ನಾರ್ಮಲ್ ಬಾಡಿ ಫಂಕ್ಷನ್ ಮತ್ತು ಡೆವಲಪ್ಮೆಂಟ್ನ ಸ್ಟಡಿ ಮಾಡೋಕ್ಕೆ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ತೊಗೊಂಡ್ರೆ ಸ್ಟಡಿ ಆಫ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇನ್ ದ ಗ್ರೋತ್ ಕ್ಯಾನ್ ಡನ್ ಬೈ ಇಂಟ್ರೊಡ್ಯೂಸಿಂಗ್ ದ ಜೀನ್ಸ್ ಫ್ರಮ್ ಅದರ್ species that alter the formation of this factor and study the effect that results. Also, information is also obtained about biological role of factor in the body. Second one, study of diseases. The transgenic animals are used as to study the diseases in human being. Transgenic animals, they are the models for human diseases in which investigation of a new treatment for disease and also gives understood how the genes contribute to the development of disease ಅಂತ ಕರಿತೀವಿ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಯಾವುದಕ್ಕೆ ಡಿಸೀಸ್ ಮಾಡೆಲ್ಗಳಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಕ್ಯಾನ್ಸರು, ಸಿಸ್ಟಿಕ್ ಫೈಬ್ರೋಸಿಸ್, ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆ್ಯಂಡ್ ಆಲ್ಝೈಮರ್ ಡಿಸೀಸ್ ಅಂತ ಕರಿಬಹುದು. So third benefit, biological products. The products produced by the living organism, some of which are medicine expensive. Transgenic animals can be created by introducing of genes with codes for particular product induced organism to produce desirable product in medium. Example, human protein like alpha-1 antitrypsin, it is to treat emphysema. Alpha-1 antitrypsin ಅನ್ನುವಂತಹ ಪ್ರೋಟೀನೇಷಿಯಸ್ ಹ್ಯೂಮನ್ ಪ್ರೋಟೀನ್ನ ನಾವು ಟ್ರಾನ್ಸ್ಜೆನಿಕ್ ಅನಿಮಲ್ಸಿಂದ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಏನಕ್ಕೋಸ್ಕರ ಅಂದರೆ ಎಂಫಿಸಿಮಾ ಅನ್ನುವಂಥ ಡಿಸಾರ್ಡರ್ನ ಟ್ರೀಟ್ ಮಾಡೋಕ್ಕೆ. ಈವನ್ ದ ಅಟೆಂಪ್ಟ್ಸ್ ಆರ್ ಮೇಡ್ ಬೀನ್ ಫಾರ್ ಟ್ರೀಟ್ಮೆಂಟ್ ಆಫ್ ಫಿನೈಲ್ ಕೀಟೋನ್ಯೂರಿಯಾ. ಬರೀ ಅದೊಂದೇ ಡಿಸೀಸ್ ಅಲ್ಲ, ಫಿನೈಲ್ ಕೀಟೋನ್ಯೂರಿಯಾ ಮತ್ತು ಸಿಸ್ಟಿಕ್ ಫೈಬ್ರೋಸಿಸ್ ಮೇಲೂ ಅಟೆಂಪ್ಟ್ ಆಗಿದೆ ಆ ಡಿಸೀಸ್ನ ಕ್ಯೂರ್ ಮಾಡೋದಕ್ಕೆ. ಇನ್ 1997, the first transgenic cow, Rosie, produced human protein enriched with 2.4 grams per liter. The human alpha-lactalbumin and nutritionally more balanced product for human babies than natural cow milk. ನ್ಯಾಚುರಲ್ ಕೌ ಮಿಲ್ಕಿಗಿಂತ ಇದೇನು ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ಡೆವಲಪ್ಮೆಂಟ್ ಆಗಿದೆ ರೋಸಿ ಅನ್ನುವಂತಹ ಕೌವು, ಇದರಲ್ಲಿ ಹ್ಯೂಮನ್ ಬೀಯಿಂಗಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹ್ಯೂಮನ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಈ ಮಿಲ್ಕಲ್ಲಿರುತ್ತೆ. ಎಷ್ಟು ಅಮೌಂಟ್ ಅಂದರೆ 2.4 ಗ್ರಾಮ್ ಪರ್ ಲೀಟರ್. ಸೊ ಹಂಗಾಗಿ ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ಫೀಡ್ ಮಾಡ್ಬೋದು ಅಂತ ಹೇಳ್ತಾರೆ. ವ್ಯಾಕ್ಸಿನ್ ಸೇಫ್ಟಿ. For vaccine safety, vaccines are first tested on transgenic mice, developed for the use in testing before they are used on human. ಹ್ಯೂಮನ್ ಯೂಸೇಜ್ಗಿಂತ ಮುಂಚೆ ಮೈಸ್ ಮೇಲೆ ಅದನ್ನು ನಾವು ಯುಟಿಲೈಸ್ ಮಾಡ್ತೀವಿ. ಟ್ರಾನ್ಸ್ಜೆನಿಕ್ ಮೈನ್ಸ್ ಆರ್ ಬೀಯಿಂಗ್ ಯೂಸ್ಡ್ ಟು ಟೆಸ್ಟ್ ದ ಸೇಫ್ಟಿ ಆಫ್ ದ ಪೋಲಿಯೋ ವ್ಯಾಕ್ಸಿನ್. ಇಫ್ ಸಕ್ಸಸ್ಫುಲ್ ಆ್ಯಂಡ್ ಫೌಂಡ್ ಟು ಬಿ ರಿಯಲೇಬಲ್, ದೇ ಕುಡ್ ಬಿ ರೀಪ್ಲೇಸ್ ದ ಯೂಸ್ ಆಫ್ ಮಂಕೀಸ್ ಟು ದ ಟೆಸ್ಟ್ ಸೇಫ್ಟಿ ಟು ದ ಬ್ಯಾಚಸ್ ಆಫ್ ವ್ಯಾಕ್ಸಿನ್. ಸೊ ಮೈಸ್ ಆದಮೇಲೆ ಅದನ್ನು ಮಂಕಿ ಮೇಲೂ ಕೂಡ ಸೇಫ್ಟಿ ಟೆಸ್ಟಿಂಗ್ಸ್ಗಳನ್ನ ಮಾಡ್ತಾ ಹೋಗ್ತಾರೆ. ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್. Transgenic animals introduced with genes which make them more sensitive than the non-transgenic animals. They are then exposed to toxic substance affected suited. Toxicity testing in such animals will allow us to obtain the results in less times ಅಂತ ಕರಿತೀವಿ. ಎಥಿಕಲ್ ಇಶ್ಯೂಸ್ ಬರುತ್ತೆ ಇದರೊಳಗಡೆ. ಸೊ ಏನು ಎಥಿಕಲ್ ಇಶ್ಯೂಸ್? ಮ್ಯಾನಿಪುಲೇಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬೈ ಹ್ಯೂಮನ್ ರೇಸ್ ರಿಕ್ವೈರ್ಸ್ ಸರ್ಟೆನ್ ರೆಗ್ಯುಲೇಷನ್. ಏನಾದ್ರೂ ಇಲ್ಲಿ ಪ್ಲಾಂಟ್ ಪ್ರಾಡಕ್ಟ್ಸಲ್ಲಿ ಅನಿಮಲ್ ಪ್ರಾಡಕ್ಟ್ನ ಯುಟಿಲೈಸ್ ಮಾಡಿರ್ತೀವಿ. ಸೊ ಅವಾಗೇನಾಗುತ್ತೆ, ಮನುಷ್ಯನ ಹ್ಯೂಮನ್ ರೇಸಲ್ಲಿ ಅಲ್ಲಿ ರೆಗ್ಯುಲೇಷನ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆರ್ ರಿಕ್ವೈರ್ಡ್ ಟು ಎವ್ಯಾಲ್ಯೂಯೇಟ್ ದ ಮಾರ್ಟಲಿಟಿ ಆಫ್ ಆಲ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಹ್ಯೂಮನ್ ಆ್ಯಕ್ಟಿವಿಟಿದು ಮಾರ್ಟಲಿಟಿ ದಟ್ ಮೈಟ್ ಹೆಲ್ಪ್ಸ್ ಆನ್ ಹಾರ್ಮ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಕೆಲವೊಂದು ಸತಿ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಅದು ಹಾರ್ಮ್ ಮಾಡ್ಬೋದು ಅನ್ನೋವಂಥದ್ದು ಒಂದು ಎಥಿಕಲ್ ಇಶ್ಯೂಸ್ ಆಗಿ ಸ್ಟ್ಯಾಂಡ್ ಆಗುತ್ತೆ. ಸೊ ಹಂಗಾಗಿ ಜೆನೆಟಿಕ್ ಮಾಡಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಹ್ಯಾವ್ ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ ವೆನ್ ಆರ್ಗ್ಯಾನಿಸಮ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ದ ಎಕೋಸಿಸ್ಟಮ್. ಸೊ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಸೆಟ್ ಅಪ್ ದ ಆರ್ಗನೈಸೇಷನ್ ಸಚ್ ಆಸ್ Genetic Engineering Approval Committee, that is expanded as GEAC, which will make a decision regarding the validity of GM research and safety of introducing GM organisms for public services. The modification usage of living organisms for public service has also created problems with patents. ಸೊ ಅದಂಗಾಗಿ ಇದರಲ್ಲಿ ನಾವು ಪೆಟೆಂಟ್ಸ್ ಬಗ್ಗೆ ಓದ್ತೀವಿ. ಅದನ್ನ ಬಯೋ ಪೆಟೆಂಟ್ಸ್ ಅಂತ ಕರಿತೀವಿ. ಸೊ ಬಯೋ ಪೆಟೆಂಟ್ಸಲ್ಲಿ ಏನಾಗುತ್ತೆ, ಯೂಸ್ ಆಫ್ ಜೆನೆಟಿಕ್ ಮೆಟೀರಿಯಲ್, ಪ್ಲಾಂಟ್ ಆ್ಯಂಡ್ ಬಯಾಲಜಿಕಲ್ ರಿಸೋರ್ಸಸ್ ಬೈ ಕಂಪನೀಸ್ ಗ್ರಾಂಟೆಡ್ ವಿತ್ ಪೆಟೆಂಟ್ ಹ್ಯಾಸ್ ಟ್ರಿಗರ್ಡ್
public anger, and since they have been identified, the developed and used by the farmers and people of specific countries. So over 2 lakh varieties of rice found in India, which makes India richest. The basmati rice, one of the rice type of rice with unique aroma and flavor, and there are 27 documented varieties of basmati grown in India. So 1997 ಅಲ್ಲಿ ಅಮೇರಿಕನ್ ಕಂಪನಿ ಗಾಟ್ ಅ ಪೇಟೆಂಟ್ ರೈಟ್ಸ್ ಆನ್ ಬಾಸ್ಮತಿ ರೈಸ್ ಥ್ರೂ ದ US ಪೇಟೆಂಟ್ ಆ್ಯಂಡ್ ಟ್ರೇಡ್ ಮಾರ್ಕ್ ಆಫೀಸ್ ಅಂತ ಕರಿತೀವಿ. So this will allow the company to sell a new variety of basmati in the US and abroad. This new variety of basmati has actually been derived by crossing with a semi-dwarf variety and claimed as an invention or an novelty. The patent extended to function equivalents, so implying that the other people selling basmati rice could be strictly by patent ಅಂತ ಕರಿತೀವಿ. ಸೊ ಇಲ್ಲಿ ಬಯೋ ಪೇಟೆಂಟು ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಅನ್ ಗೌರ್ಮೆಂಟ್ ಆರ್ಗನೈಸೇಷನ್, ಅದ್ರ ಬೇಸಿಸ್ ಮೇಲೆನ ಇದನ್ನ ಎಲ್ಲ ಪ್ರೋಸೆಸ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಕರಿತೀವಿ. ಸೊ ಸೆವೆರಲ್ ಅಟೆಂಪ್ಟ್ಸ್ ಹ್ಯಾಸ್ ಆಲ್ಸೋ ಬೀನ್ ಮೇಡ್ ಟು ಪೊಟೆಂಟ್ ಯೂಸ್ ಪ್ರಾಡಕ್ಟ್ಸ್ ಪ್ರೊಸೆಸ್ ಬೇಸ್ಡ್ ಆನ್ ಇಂಡಿಯನ್ ಟ್ರೆಡಿಷನಲ್ ಹರ್ಬಲ್ ಮೆಡಿಸಿನ್. ಬರೀ ಬಾಸ್ಮತಿ ರೈಸ್ ಅಷ್ಟೇ ಅಲ್ಲ, ಟರ್ಮರಿಕ್ಕು ಮತ್ತು ನೀಮ್ ಮೇಲೂ ಕೂಡ ಅಂದರೆ ಇಂಡಿಯನ್ ಟ್ರೆಡಿಷನಲ್ ಹರ್ಬಲ್ ಮೆಡಿಸಿನ್ ಮೇಲೂ ಕೂಡ ಬಯೋ ಪೇಟೆಂಟ್ಸ್ಗಳು ಇದ್ದಾವೆ. ವಿ ಶುಡ್ ಬಿ ದ vigilant and the to counters these patents applications, else other countries individual may encash our rich legacy and we may not be able to do anything about it ಅಂತ ಕರಿಬಹುದು. ಸೊ ಬಯೋ ಪೇಟೆಂಟ್ ಆದಮೇಲೆ ಬಯೋ ಪೈರಸಿ ಅನ್ನುವಂಥ ಆಸ್ಪೆಕ್ಟು. ದ ಪೇಟೆಂಟಿಂಗ್ ಆಫ್ ದ ಪ್ಲಾಂಟ್ ಜೀನ್ಸ್ ಆ್ಯಂಡ್ ಅದರ್ ಬಯಾಲಜಿಕಲ್ ಪ್ರೋಸೆಸ್ that are indigenous to other country. Here, biopiracy, use of biological resources by multinational companies and other organizations without proper authorization from the countries and the people concerned with without compensatory payment ಅಂತ ಕರಿತೀವಿ. Developed countries patented the knowledge and resources underdeveloped countries and enjoyed the immense profits. Industrialized nations are rich financially but poor in biodiversity and traditional knowledge. In contrast, the developing and underdeveloped world is rich in biodiversity and traditional knowledge related to bioresources. Traditional knowledge related to the bioresources can be exploited to develop modern applications and can also be used to save the time, effort and expenditure during their commercialization. ಸೊ ಇಲ್ಲಿ ಬಯೋ ಪೇಟೆಂಟು ಸೇಮ್ ಒಂದು ಇಂಡಿವಿಜುವಲ್ ಒಬ್ಬ ಕಂಪನಿಗೆ ಒಂದು ಮೊನೋಪೊಲಿಗೆ ಇದು ರೈಟ್ನ ಕೊಡ್ತೀವಿ, ಬಟ್ ಅಂಡರ್ ದ ಕಂಟ್ರೋಲ್ ಆಫ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತಲೇ ಕರಿಬಹುದು. ಬಟ್ ಬಯೋಪೈರಸ್ಲಿ ಮಲ್ಟಿನ್ಯಾಷನಲ್ ಅಂಡರ್ ಕಂಪನಿ ಇರುತ್ತೆ. ಎರಡರಲ್ಲೂ ಕೂಡ ಏನು ಫಾರ್ಮರ್ಸು ಅವ್ರ ಫೀಲ್ಡಲ್ಲಿ ಅವರು ಕ್ರಾಪ್ಸ್ಗಳನ್ನ ಬೆಳೆಸುವಂಥದ್ದು, ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪ್ಲಾಯ್ಟ್ ಬಯೋರಿಸೋರ್ಸಸ್ಗಳನ್ನ ತೊಗೊಳೋ ಅಂಥದ್ದು ಕೆಲಸ ಮಾಡ್ತಾರೆ. ಬಟ್ ತೊಗೊಂಡು ಅವರು ಪರ್ಪಸ್ಗೆ ಯೂಸ್ ಮಾಡಲ್ಲ, ಅದನ್ನು ಕಂಪನಿಗಳು ಯಾರು ಪೇಟೆಂಟ್ ಅಂತ ಮಾಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಅವರು ಅದನ್ನು ಸೆಲ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಡೆವಲಪ್ಡ್ ಕಂಟ್ರೀಸ್ ಅವರು ನಾವು ಇಲ್ಲಿರುವಂತಹ ಅಂಡರ್ ಡೆವಲಪ್ಡ್ ಕಂಟ್ರೀಸಲ್ಲಿ ಅವನ್ನ ಪ್ರಾಫಿಟ್ ಅಂದರೆ ಇದನ್ನು ಬಂಡವಾಳ ಹೂರ್ಬಿಟ್ಟು ಅವರು ಪ್ರಾಫಿಟ್ನ ಹೆಚ್ಚಾಗಿ ತೊಗೊಳ್ತಾರೆ ಅನ್ನೋದು ಇದು ಮೇನ್ ಇಂಟೆನ್ಷನ್ ಡಿಸ್ಕ್ರಿಪ್ಷನ್ ಆಗುತ್ತೆ. ಸೊ ರಿಯಲೈಸೇಷನ್ ಆಫ್ ಇನ್ಜಸ್ಟಿಸ್, inadequate compensation and benefit sharing between the developed and developing countries led to some nation to develop the laws to prevent such unauthorization exploitation of bioresources and traditional knowledge. ಸೊ ಈ ರಿಸೋರ್ಸಸ್ ಮತ್ತು ಟ್ರೆಡಿಷ್ನಲ್ ನಾಲೆಡ್ಜ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡೋಕ್ಕೆ ಇರುವಂಥ ಅನ್ಅಥರೈಸೇಷನ್ ಲಾಸ್ಗಳನ್ನ ಪ್ರಿವೆಂಟ್ ಮಾಡಬೇಕು ಅನ್ನೋದು ಕೂಡ ಇದೆ. ಯಾಕೆಂದರೆ ಅದು ಇನ್ಜಸ್ಟಿಸ್ ಆಗುತ್ತೆ. ಫಾರ್ಮರ್ಸ್ ಅವನೇ ಒಂದು ಫೀಲ್ಡಲ್ಲಿ ಬೆಳೆದ್ಬಿಟ್ಟು ಸೊ ಅಲ್ಲಿ ಅವನು ಯಾವ ಪ್ರಾಡಕ್ಟ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ ಒಂದು, ಮತ್ತು ಅಲ್ಲಿ ಪ್ರಾಫಿಟ್ಗಳು ಬೇರೆಯವ್ರು ಜಾಸ್ತಿ ತೊಗೊಳ್ತಾರೆ ಹೊರತು ಅಲ್ಲಿರೋರಿಗೆ ಬಯೋ ರಿಸೋರ್ಸಸ್ ಬೆಳೆದಿರೋರಿಗೆ ಜಾಸ್ತಿ ಸಿಗಲ್ಲ. ಸೊ ಹಂಗಾಗಿ ದ ಇಂಡಿಯನ್ ಪಾರ್ಲಿಮೆಂಟ್ ಹ್ಯಾಸ್ ಕ್ಲಿಯರ್ಡ್ ದ ಸೆಕೆಂಡ್ ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಪೇಟೆಂಟ್ಸ್ ಬಿಲ್ that takes such issues into consideration, including the patent terms, emergency provisions and research and development initiative. ಸೊ ಇಷ್ಟು ಇವತ್ತಿನ ಕ್ಲಾಸಸ್ದು ಕಾನ್ಸೆಪ್ಟು. ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ನೀವು ನಮಗೆ ಕಾಲ್ ಮಾಡಿ ಕೇಳ್ಬೋದು. ಅಸೈನ್ಮೆಂಟ್ಸ್ನ ವಿತಿನ್ ಟೈಮ್ ಸಬ್ಮಿಟ್ ಮಾಡಿ. ಸೊ ಈ ಚಾಪ್ಟ್ರದ್ದು ರಿವಿಷನ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ, ರಿವಿಷನ್ ಮಾಡ್ಕೊಟ್ಟಿದ್ದೀವಿ. ಸೊ ಹಂಗಾಗಿ ನೀಟಾಗಿ ಓದ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಥ್ಯಾಂಕ್ ಯು.